ನಾ ಹಿಂದೆ ಒಮ್ಮೆ ಹೇಳಿದ್ನ ಅವ್ರಿಗೆ, ಸರ್ ನಿಮ್ಮಂಥವ್ರಿಗೆ ಇದು ಇಲಾಖೆ ಬ್ಯಾಡ್ರಿ, ಬೇರೆ ಇಲಾಖೆ ತಗೋರಿ. ಇದು ಇಲಾಖೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರ ಭಾಷೆ ಹಂಗಿರುತ್ತೆ ಅನ್ನೋದು ಗುರ್ತೈತಲ್ಲ ಎಲ್ಲರಿಗೂ. ನಿಮ್ಮ ಬಾಯಾಗಾರ ಅಂತ ಕೆಟ್ಟ ಶಬ್ದ ಎಂದೂ ಬರೋದಿಲ್ಲ, ನಿಮಗೆ ಇಲಾಖೆ ಹೊಂದೋದಿಲ್ಲ ಅಂತೇಳಿ ಗೌರವಾನ್ವಿತ ಪರಮೇಶ್ವರ್ ಅವ್ರಿಗೆ ಹೇಳಿದ್ದೆ. ಆದರೂ ಏನೋ ಮುಖ್ಯಮಂತ್ರಿಗಳಿಗೆ ಅವ್ರ ಮೇಲೆ ಏನು ಸಿಟ್ಟೈತೋ ಗೊತ್ತಿಲ್ಲ, ಕಾಯಂ ಅವ್ರಿಗೆ ಗೃಹ ಪಕ್ಷವನ್ನ ಕೊಡಕತ್ತ. ಹಿಂದೂ ಇದ್ರು ಅವರು, ಹಿಂದೂ ಇದ್ರಿ, ಇನ್ನು ಈಗ ಹೊಸದಲ್ಲ, ಹಿಂದೂ ಇದ್ರು. ಯಾರನ್ನಾರ ಒಬ್ಬರು ಏನಾರ ಮಾಡ್ಬೇಕಂದ್ರೆ ನಂಬರ್ 2 ಸಲ್ಯೂಟ್ ಹೊಡಿಸುವಂತ ಅವ್ನು ಹಣ್ಣು ಮಾಡ್ಬೇಕಂದ್ರೆ ಗೃಹ ಇಲಾಖೆ ಕೊಡ್ಬೇಕು ಒಬ್ಬ ರಾಜಕಾರಣಿಗೆ. ಬಸವರಾಜ ಬೊಮ್ಮಾಯಿ ಅವ್ರು ನಿನ್ ಗೃಹ ಇಲಾಖೆಯನ್ನು ಕೊಡ್ತೇನೆ ಅಂದ್ರೆ ನನಗೆ ಕೈ ಮುಗಿತೇನೆ ಸೇಮ್ ಸಾಬ್ರೆ, ನನಗೆ ಹಾರ್ಟಿಕಲ್ಚರ್ ಕೊಡ್ರಿ, ಗೃಹ ಇಲಾಖೆ ಬೇಡ ಅಂತ ನಾ ಹೇಳಿದ್ದೆ. ಅಂದ್ರೆ ಯಡಿಯೂರಪ್ಪನವ್ರು ಬೊಮ್ಮಾಯಿ ಅವ್ರಿಗೆ ಕೊಟ್ಟದ ಅದ ಉದ್ದೇಶನ. ಸನ್ಮಾನ್ಯ ಗೃಹ ಸಚಿವರ ಬಾಯಿಯಿಂದ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಾವು ಮಾಡಿದ ತಪ್ಪನ್ನು ಮುಚ್ಚಿಟ್ಕೊಳ್ಳಾಕ ಅರ್ಧ ಸತ್ಯವನ್ನು ಹೇಳಿಸ್ಯಾರ. ಪೂರ್ತಿ ಸತ್ಯ ಹೇಳಿಲ್ಲ ಗೃಹ ಸಚಿವರು ಗುಂಡೂರಾವ್ರೆ, ಅರ್ಧ ಸತ್ಯವನ್ನು ಹೇಳ್ಯಾರ. ಯಾಕಂದ್ರೆ ಆ ಪ್ರಾರಂಭದಿಂದಲೂ ಆ ಹೋರಾಟದಲ್ಲಿ ಭಾಗಿಯಿದ್ದವ. ಹಿಂದೆ ಸಚಿವನಿದ್ದಾಗ ಸರ್ಕಾರ ಮತ್ತು ಸಮಾಜದ ಜೊತೆಗೆ ಕೊಂಡಿಯಾಗಿನ ಕೆಲಸ ಮಾಡೇನಿ. ಆ ಕಾರಣಕ್ಕಾಗಿ ಅರ್ಧ ಸತ್ಯವನ್ನು ಹೇಳಿಸಿದಂಥ ಅಧಿಕಾರಿಗಳು ಸರ್ಕಾರವನ್ನು ದಾರಿ ತಪ್ಪಿಸಬಾರ್ದು ಅನ್ನುವಂಥ ಮನವಿಯನ್ನು ಮಾಡ್ತೇನೆ. 3 ಜನ ಸಚಿವರು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನ ಸಂಧಾನಕ್ಕೆ ಕರೆಯಕತ್ತಾರ ಅಂತ ಹೇಳಿದರು. ಅವರು ಬಂದು ನಮ್ಮ ಹಿರಿಯರಾದ ಡಾಕ್ಟರ್ ಮಾದೇವಪ್ಪನವರು ಭಾಷಣ ಮಾಡುವವರೆಗೂ ನಾನು ಅಲ್ಲೇ ಸ್ಟೇಜ್ ಮೇಲೆ ಇದ್ದೇನೆ. ಅವ್ರು ಮಾಡಿದಂಥ ಭಾಷಣ, ನಿಮ್ಮ ಭಾವನೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇವೆ ಇಷ್ಟ. ನಿಮ್ಮನ್ನು ಮುಖ್ಯಮಂತ್ರಿಗಳ ಕರೆದಾರ ಅಂತ ಹೇಳಿಲ್ಲ. ಬೇಕಾದ್ರೆ ಅವ್ರು ಮಾಡಿದ ಭಾಷಣದ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ತಾವು ತರಿಸಿ ನೋಡ್ಬೋದು. ಗೃಹ ಸಚಿವರು ನಿಮ್ಮ ಬಾಯಿಂದ ತಪ್ಪು ಹೇಳಿಸ್ತಾ ಇದ್ದಾರೆ. ಆ 3 ಜನ ಸಚಿವರು ನಿಮ್ಮನ್ನ ಮುಖ್ಯಮಂತ್ರಿಗಳ ಕರೆದಾರ ಅಂತ ಹೇಳಿಲ್ಲ. ಆದರೆ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ನನಗೆ ಫೋನ್ ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನು ಕರೆಯಕತ್ತಾರ ಅಂತ. ಅಷ್ಟರೊಳಗೆ ಪ್ರೊಸೆಷನ್ ಸ್ಟಾರ್ಟ್ ಆಗಿತ್ತು ಅಧ್ಯಕ್ಷರ. DJ ಇದ್ದು, ಮೆರವಣಿಗೆ ಇದ್ದು, ಡೊಳ್ಳಿದ್ದು, ಎಲ್ಲ ಇದ್ದು. ನಾನು ಹೊರಗಡೆ ಇದ್ದ ಕಾರಿನಲ್ಲಿ ನಾನು ಫೋನ್ ಮುಖಾಂತರ ಯತ್ನಾಳ್ ಅವ್ರಿಗೆ, ಜಯಮೃತ್ಯುಂಜಯ ಸ್ವಾಮೀಜಿಗೆ, ಅರವಿಂದ್ ಬಲ್ಲದವರಿಗೆ ಫೋನ್ ಹಚ್ಚಿದ. ಬೇಕಾದ್ರೆ ನನ್ನ ಟೈಮ್ದಾಗ ಔಟ್ ಗೋಯಿಂಗ್ ಕಾಲ್ ತೆಗೆದು ನಾನು ಗೃಹ ಸಚಿವರಿಗೆ ತೋರಿಸ್ತೇನೆ. ಆ ಕಾಲ್ ರಿಸೀವ್ ಮಾಡುವಂಥ ಪರಿಸ್ಥಿತಿ ಒಳಗೆ, ಆ ಸನ್ನಿವೇಶದೊಳಗೆ, ಶಬ್ದದೊಳಗೆ ಅವ್ರಿಗೆ ಮೊಬೈಲ್ ರಿಂಗ್ ಕೇಳಿಲ್ಲ, ಅದಕ್ಕೆ ಆ ಕಾಲನ್ನು ಎತ್ತಕ್ಕಾಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಸಾಹೇಬರು ಪೊಲೀಸ್ ಇಲಾಖೆಯ ಗುಪ್ತಚರದ ದಳದ ವೈಫಲ್ಯವನ್ನು ಹೇಳ್ಯಾರ. ಇದನ್ನು ನಾನು ಸಮರ್ಥಿಸ್ತೇನೆ. ಸುಮಾರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು 1 ತಿಂಗಳಿಂದ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಸಮಾಜ ಎಲ್ಲೆಲ್ಲೈತಿ ಅಲ್ಲೆಲ್ಲಿ ಹೋಗಿ ಸುವರ್ಣಸೌಧ ಮುತ್ತಿಗೆಯನ್ನು ಹಾಕಬೇಕು. ಸಮಾಜದ ಬಡ ಮಕ್ಕಳಿಗೆ ನಾವು ರಾಜಕೀಯ ಸೌಲಭ್ಯ, ರಾಜಕೀಯ ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗಬೇಕು. ಅವ್ರು ಪಾಸ್ ಆದ ನಂತರ ಅವರ ಶಿಕ್ಷಣಕ್ಕೆ ಅರ್ಹತೆಗೆ ಮೀರಿದಂಥ ಒಂದು ನೌಕರಿ ಸಿಗಬೇಕು ಅನ್ನೋದಕ್ಕಷ್ಟೇ ಕೇಳಕತ್ತೇವೆ ನಾವೇನು ರಾಜಕೀಯ ಮೀಸಲಾತಿ ಕೇಳಕತ್ತಿಲ್ಲ. ಆ ಮೀಸಲಾತಿ ಹೋರಾಟಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಏನು ಈ 2 ವರ್ಷದೊಳಗೆ ಈ ಸರ್ಕಾರ ನನ್ನ ಮನವಿಗೆ ಸ್ಪಂದಿಸಿಲ್ಲ. ಮೀಟಿಂಗ್ ಕರೆದ್ರು, ನಿರ್ದಿಷ್ಟವಾದಂಥ ಉತ್ತರ ಕೊಟ್ಟಿಲ್ಲ. ಆ ಕಾರಣಕ್ಕೆ ಹೋರಾಟ ಮಾಡೋಣ ಅಂಥೇಳಿ ಎಲ್ಲ ಕಡೆ ಹೇಳಿದ್ರು. ಪ್ರತಿ ಜಿಲ್ಲೆಯಲ್ಲೂ ಇಂಟೆಲಿಜೆನ್ಸಿ ಇರುತ್ತೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಇವ್ರು ತಂದರೋ ಇಲ್ಲೋ, ಜನ ಕೂಡ್ತಾರ. ಪೂರ್ವಭಾವಿಯಾಗಿ ಸಮಾಜದ ಮುಖಂಡರನ್ನ, ಸ್ವಾಮೀಜಿಯವರನ್ನು ಕರೆದು ಮಾತಾಡ್ರಿ ಅಂತ ಹೇಳಿದ್ರ ಇದು ಸರಿಯಾದ ಕ್ರಮ ಹಾಕಿತ್ತು. ಸಿಸಿ ಪಾಟೀಲ್ ಸಾಹೇಬ್ ಹೇಳಕತ್ತಾರಲ್ಲ ವಿಜಯನ, ಅದಕ್ಕೆ ಸರ್ ಇದೇನ್ರಿ ಇದು? 3 ಜನ ಸಚಿವರು ಕಳಿಸಿದ್ರು, ಸುಳ್ಳು ಮಾಹಿತಿ ಕೊಡಬಾರ್ದು. 3 ಜನ ಸಚಿವರು ಹಾನಿಯಾಗಿ ಹೇಳ್ತೇನೆ, ನಾವು ಹಾನಿ ಮಾಡ್ತೀವಿ, ಹಾನಿ ಮಾಡ್ತೀವಿ. ಹಾನಿ ಮಾಡೋದಷ್ಟೇ ಅಲ್ಲ, ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು. ಮುಖ್ಯಮಂತ್ರಿಗಳು ಕಾಯಕತ್ತಿದ್ರು, ಇಲ್ಲಿ ಸಮಯ ಕೊಟ್ಟು ಕಾಯಕತ್ತರು. ಇವ್ರು ಬರ್ದೇ ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕ್ಬೇಕು ಅಂತ ಯತ್ನಿಸಿ ಇವರು ಹಿಂದೆ ಬಿಜೆಪಿ ಪ್ರಾಯೋಜಿತ RSS ಅವ್ರು ಬಿಟ್ಟು ಕಲ್ಲು ಒಗಿಸಿದ್ರು, ಪೊಲೀಸರಿಗೆ ಕಲ್ಲು ಒಗಿಸಿದ್ರು. ಆಯ್ತು ಗದ್ದಲ, ಇಷ್ಟೇ ಆಗಿದ್ದಿದೆ. ಸುಳ್ಳು ಮಾಹಿತಿಯನ್ನು ಕೊಡೋದು ತಾವು ಹೇಳಿದಿರಿ ಮುಂಜಾನೆ. ಗುಪ್ತಚರ ಇಲಾಖೆಯವರು, ಪರಮ ಪೂಜ್ಯ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸಮಾಜದ ಮುಖಂಡರನ್ನು ಕರೆಸಿ ಸುವರ್ಣಸೌಧ ಮುತ್ತಿಗೆ ಹಾಕ್ತೇವೆ ಅನ್ನೋದ ಮಾಹಿತಿಯನ್ನ ಕೊಟ್ಟಿದ್ರ ಜನ ಕೂಡ್ತೈತೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿತ್ತು. ನಮ್ಮ ನಿರೀಕ್ಷೆಗೆ ಮೀರಿ ಮಾನ್ಯ ಗೃಹ ಸಚಿವರು ತಪ್ಪಂಕಿ ಕೊಟ್ಟು 10,000 ಅಂತ
30,000 ರಿಂದ 50,000 ಜನಸಂಖ್ಯೆ ಕೂಡಿತ್ತು. ಸ್ವಯಂ ಪ್ರೇರಣೆಯಿಂದ ಬಂದಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಆ ಇಲಾಖೆಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಂದು ನಿರ್ಲಕ್ಷ್ಯ ಆದ್ರ ಅದು ಮುಖ್ಯಮಂತ್ರಿಗಳ ವೈಫಲ್ಯ ಮತ್ತು ವಿಫಲತೆ ಅಂತ ಹೇಳ್ತೇನೆ. ಆಕಸ್ಮಿಕ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೇ ಹೋಗಿದ್ರ ಅದು ಗೃಹ ಇಲಾಖೆಯ ತಪ್ಪು ಅನ್ನೋದನ್ನು ನಾ ಹೇಳ್ತೇನೆ. ಗೃಹ ಇಲಾಖೆ ಕೆಲಸ ಅದು. ಸುವರ್ಣಸೌಧದ ನಡೆಯಕತ್ತೈತಿ. 30,000-40,000 ಜನ ಕೂಡ್ತಾರ. ಕರೆದು ಸಂಧಾನ ಮಾಡ್ರಿ ಅನ್ನುವಂಥ ಸಲಹೆಯನ್ನು ಕೊಡಬೇಕಿತ್ತು. ಕೊಟ್ಟಿಂದು ನಿರ್ಲಕ್ಷ್ಯ ಮಾಡಿದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳ ತಪ್ಪು. ಪಂಚಮಸಾಲ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟದ ಕುರಿತು ಎಲ್ಲ ಜಿಲ್ಲೆಗಳೇ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, 6,000 ಜನ ಪೊಲೀಸ್ ಸುವರ್ಣಸೌಧದ ಭದ್ರತೆ ಮತ್ತು ಪಂಚಮಸಾಲಿ ಸಮಾಜದ ಹೋರಾಟತೆಯನ್ನ ವಿಫಲಗೊಳಿಸಾಕ 6,000 ಜನ ಪೊಲೀಸರು. ಅಬ್ಬಾಬಾಬಾಬಾ, ಪೊಲೀಸರು ಡ್ರೆಸ್ ನೋಡ್ಬೇಕಿತ್ತು. ಸದ್ಯ ಏನು ಲಾಹೋರ್ ಡಾಕಾಕ್ ಹೋಗಿ ಗುಂಡು ಹಾಕಿ ಪಾಕಿಸ್ತಾನ ಕಬ್ಜಾಕ್ ತಗೊಳ್ಳೋಂಗಿತ್ತು. ಮೈ ತುಂಬ ಏನು, ಮುಂದೇನು, ಆದೇನು, ಕೈಯಾಗ ಬಡಿಗೇನು, ಯಾವ ಕ್ಷಣದಾಗ ಯಾರನ್ನು ಬಡಿತಾರ ಅನ್ನುವಂಗಿದ್ರು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವ್ರು ಸಹಿತ ಇಷ್ಟು ತಯಾರಾಗಿ ಬರ್ತಿದ್ದಿಲ್ಲ. ಅಷ್ಟು ತಯಾರಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ರಂದ್ರೆ ಉದ್ದೇಶ ಲಾಠಿ ಚಾರ್ಜ್ ಮಾಡಬೇಕು, ಈ ಹೋರಾಟ ಹತ್ತಿಕ್ಕಬೇಕನ್ನುವಂಥ ಉದ್ದೇಶ ಸರ್ಕಾರಕ್ಕಿದ್ದಿದ್ದು ಸ್ಪಷ್ಟ ಅನ್ನುವಂಥ ಮಾತನ್ನು ನಾನು ಮೊದಲ ಹೇಳಿಕ್ಕೆ ಬಯಸ್ತೇನೆ. ಆಮೇಲೆ ಸಭಾಧ್ಯಕ್ಷರೇ, ಈ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅವ್ರ ಬಗ್ಗೆ ನನಗೆ ಗೌರವ ಐತಿ. ಹಿಂದೆ ಹೆಸ್ಕಾಂ MD ಆಗಿ ಕೆಲಸ ಮಾಡಿದ್ರು. ಒಳ್ಳೆಯ ಅಧಿಕಾರಿ, ಯಂಗ್ ಆಫೀಸರ್. ಒಂದು ಆದೇಶ ಮಾಡಿದ್ರು. ನಮ್ಮ ಜಿಲ್ಲೆ ಒಳಗೂ ಆಗಿ ಸಿಇಒ ಆಗಿ ಕೆಲಸ ಮಾಡಿದರು. ನಮ್ಮ ಜಿಲ್ಲೆ ಒಳಗೂ AC ಆಗಿ ಸಿಇಒ ಆಗಿ ಅವರು ಚಲೋ ಅದಾರ, ನೀವು ಚಲೋ ಅದ್ರ. ಒಟ್ಟ ನಿಮ್ಮ ಜಿಲ್ಲೆ ಮಂದಿನ ಚಲೋ ಅಲ್ಲ, ಚಲೋ ಇದ್ರು. ನಿಮ್ಮ ಬಗ್ಗೆ ನಮಗೆ ಗೌರವ ಐತಿ. ಒಳ್ಳೆಯರು. ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದರು. ವೀರಶೈವ ಪಂಚಮಸಾಲಿ ಸಮಾಜದ ಹೋರಾಟಕ್ಕೆ ಬರುವಂತಹ, ಐ ರಿಪೀಟ್ ದ ಸೆಂಟೆನ್ಸ್, ಇವರ ಅರವಿಂದ್ ಸುಮ್ಮನೆ ರೋಮರೆ, ನೀ ತಾಸುಗಟ್ಟಲೆ ಮಾತಾಡ್ತೀನಿ, ನನಗೆ 5 ಮಿನಿಟ್ ಟೈಮ್ ಕೊಡು. ಐತಿ. ವೀರಶೈವ ಸಮಾಜದ ಸುವರ್ಣಸೌಧ ಮುತ್ತಿಗೆ ಬರುವಂತಹ ಟ್ರ್ಯಾಕ್ಟರ್ ಮತ್ತು ಕ್ರೂಷರ್ಗಳನ್ನು ಬೆಳಗಾವಿ ನಗರದ ಒಳಗೆ ಬಿಡಬಾರ್ದು. ಎಲ್ಲೇ ಇಲ್ಲಿಂದ ನರಗುಂದ 100 ಕಿಲೋಮೀಟರ್ ಐತ್ರಿ, ಅಲ್ಲಿಂದನೇ ಬ್ಯಾರಕೇಡ್. ಇಲ್ಲಿಂದ ಧಾರವಾಡ ಎಷ್ಟು ಕಿಲೋಮೀಟರ್ ಆಕತ್ರಿ? 70 ಕಿಲೋಮೀಟರ್. ತಾಲೂಕಿಗೆ ಒಂದೊಂದು ಚೆಕ್ ಪೋಸ್ಟ್. ಹೆಂಗೆ ಚೆಕ್ ಮಾಡ್ತಿದ್ರೆ ಪೊಲೀಸರು ಅಂದ್ರೆ ಆಮೇಲೆ ಬರ್ತೇನೆ ಅದಕ್ಕೆ ಅಂತ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿದರು. ನಾನು ಮತ್ತು ಅರವಿಂದ್ ಬೆಲ್ಲದವರು, ಬಸನಗೌಡ ಪಾಟೀಲ್ ಯತ್ನಾಳರು, ಸಿದ್ದು ಸೌದಿಯವರು ಪ್ರಮುಖರು ಕೂಡ್ಕೊಂಡ ಒಂದು ನೆಗೋಸಿಯೇಷನ್ ಸಭೆ ಕರೆದಿವಿ ಸ್ವಾಮಿಗಳ ಅಧ್ಯಕ್ಷತೆಯೊಳಗೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ IG ಬಂದಿದ್ದರು, ಪೊಲೀಸ್ SP ಬಂದಿದ್ದರು. ಪ್ರಾಕ್ಟಿಕಲಿ ನಾವು ಒಪ್ಕೊಂಡಿವಿ, ಟ್ರ್ಯಾಕ್ಟರ್ ತರೋದ್ರಿಂದ ತೊಂದರೆ ಆಕೈತಿ. ಟ್ರ್ಯಾಕ್ಟರ್ ತರೋದನ್ನ ನಾವು ವಾಪಸ್ ತಗೊತೇವೆ, ಟ್ರ್ಯಾಕ್ಟರ್ ಬೇಡ. ಆದರೆ ಕ್ರೂಷರ್ ಬರೋದನ್ನು ತಡೆಯೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕು ಎಲ್ಲರಿಗೂ ಐತಿ. ಮುಂಜಾನೆ ಗೃಹ ಸಚಿವರು ಅದನ್ನು ಹೇಳಿದ್ರು. ಆದರೆ ಅದಕ್ಕಿಂತ ಮೊದಲೇಕ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ಆದೇಶ ಹೊರಡಿಸಿದ್ರು. ನಾವು ಟ್ರ್ಯಾಕ್ಟರ್ ತಗೊಳ್ಳೋದಿಲ್ಲ ಅಂದ ಕೂಡಲೇ IG SP ಮತ್ತು ಸನ್ಮಾನ್ಯ DC ಅವರು ಒಪ್ಕೊಂಡು ಆ ಆದೇಶವನ್ನು ಮಾಡಿಫೈ ಮಾಡಿದರು. ಅವರಿಗೆ ನಾನು ಅಭಿನಂದಿಸ್ತೇನೆ. ಪರಮೇಶ್ವರ್ ಅವರು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಪೂರ್ವದೊಳಗೆ ದಟ್ ಆರ್ಡರ್ ಹ್ಯಾಸ್ ಬಿನ್ ವಿಡ್ರಾನ್. ಬಟ್ ನನಗೆ ಸಂಶಯ ಇತ್ತು, ಜಿಲ್ಲಾಧಿಕಾರಿಗಳ ಮೇಲೆ ಮತ್ತೆ ಒತ್ತಡ ತಂದು ಬ್ಯಾನ್ ಹೇರ್ಬೋದು ಅಂತೇಳಿ ನಾವು ರಾತ್ರೋರಾತ್ರಿ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಿಂದ ಆರ್ಡರ್ ಮಾಡಿಸಿದ್ವಿ ಈ ಹೋರಾಟವನ್ನು ತಡಿಬಾರ್ದಂತೇಳಿ. ಒಂದು ಕಡೆ ಜಿಲ್ಲಾಧಿಕಾರಿಗಳನ್ನು ತೆರವು ಮಾಡಿದರು, ಇನ್ನೊಂದು ಕಡೆ ಹೈಕೋರ್ಟ್ನಿಂದನೂ ಆರ್ಡರ್ ಬಂತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರು ಹೇಳಿದರು, ಇದೇನು ಹಗರಕ್ಕೆ ಹಿಂಗೆ ಹೊಡಿಬೇಕನ ಪೊಲೀಸರು ಅಂತೇಳಿ. ಲಾಠಿ ಚಾರ್ಜ್ ಮಾಡೋಕ್ಕೂ ಒಂದು ಇತಿಮಿತಿ ಇರ್ತೈತಿ. ಆಗಲೇ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿ ಲಾಠಿ ಚಾರ್ಜ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಾರೆ. ಅಧ್ಯಕ್ಷರೇ, ನಮ್ಮ ಕಡೆನೂ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವೆ. ಗಟ್ರದಾಗ ಬಿದ್ದವ್ರನ್ನ ಹೊಡೆದಾರ್ರಿ, ಗಟ್ರದಾಗ ಬಿದ್ದವ್ರನ್ನ ಹೊಡೆದಾರ. ವಕೀಲರು ಪಕ್ಕೆಲ್ ಮುರಿದಾವ್, ಭುಜ ಮುರಿದಾವ್. ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟ ವೀರಶೈವ ಪಂಚಮಸಾಲಿ ವಕೀಲರನ್ನು ಅಭಿನಂದಿಸ್ತೇನೆ. ಆ ರೀತಿ ಲಾಠಿ ಚಾರ್ಜ್ ಮಾಡಿದ್ದು ಬಹುತೇಕ ಜಾಲಿಯನ್ ವಾಲಾಬಾಗದ ಘಟನೆಯನ್ನು ನೆನಪಿಸ್ತೈತಿ. ಇನ್ನೂ ಏನು ದಾಂಧಲೆ ಆಗಿಲ್ಲ. ನಾ ಮುಖ್ಯಮಂತ್ರಿಗಳಿಗೆ ನಮ್ರತೆಯಿಂದ ಮನವಿ ಮಾಡ್ತೇನೆ,
ನಾವು ನಿಮ್ಮ ಮೇಲೆ ಆಪಾದನೆ ಮಾಡೋದು, ನೀವು ನಮ್ಮ ಮೇಲೆ ಆಪಾದನೆ ಮಾಡೋದು ಬೇಡ. ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ನಿಂದ ಒಂದು ನ್ಯಾಯಾಂಗ ತನಿಖೆ ಮಾಡಿಸ್ರಿ. ಕಲ್ಲು ಒಗೆದವ್ರು ಯಾರು, ಕಲ್ಲು ಒಗೆಸ್ದವ್ರು ಯಾರು, ನಡಕ್ ಬಂದು ಹೊಕ್ಕೊಂಡವ್ರು ಯಾರು, ಸತ್ಯಾಸತ್ಯತೆ ಬಯಲಿಗೆ ಬರಲಿ. ಸುಮ್ಮನೆ ನಾವು ನಿಮ್ಮ ಮೇಲೆ ನೀವು ನಮ್ಮ ಮೇಲೆ ಮಾಡೋದ್ರಿಂದ ಹೋರಾಟಕ್ಕೆ ಬಂದಂತ ಮುಗ್ಧ ಜನರಿಗೆ ಸನ್ಮಾನ. ಸಿಟ್ಟಿಂಗ್ ಜಡ್ಜ್ ಇಂದ ಮಾಡಿಸ್ಲಿಕ್ಕೆ ಬರಲ್ಲ. ದೇರ್ ಇಸ್ ನೋ ಪ್ರೊವಿಷನ್. ನೀವು ಕಾನೂನು ಸಚಿವರಾಗಿದ್ರಲ್ಲ ಎಂದ? ಎಸ್ ಎಸ್ ಎಸ್. ಆಯ್ತು. ಒಟ್ಟು ಎಲ್ಲದ್ರಾಗೂ ಒಂದು ಅಡ್ಗಾಲ್ ಹಾಕಿ ದಾರಿ ತಪ್ಪಿಸಿ ಹೋಗೋ ಡೈರೆಕ್ಷನ್ ತಪ್ಪಿಸ್ಬಿಡ್ತಾರೆ ರೆಡ್ಡಿ ಅವರು. ಯಾವುದೋ ಒಂದು ಫ್ಯಾಷನ್ ಹೋಗಿರ್ತಾರ. ನನ್ನ ಸೌಭಾಗ್ಯ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರು ಇವತ್ತು ಸುಮ್ಮದಾರ, ನನಗೆ ಅಡ್ಡಾಗಿಲ್ಲ. ಅಲ್ಲ, ನಾನು ಹೇಳಿದ್ದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಮಾಡಿಸ್ಲಿಕ್ಕೆ ಬರಲ್ಲ ಅಂತ ಅಷ್ಟೇ ಹೇಳಿದೆ. ಆಯ್ತು ಆಯ್ತು. ಯಾವ ಒಂದು ಹೈ ಲೆವೆಲ್ ಜುಡಿಷಿಯಲ್ ಸರಿ 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 ಯಾವ ಒಂದು ಹೈ ಲೆವೆಲ್ ಜುಡಿಷಿಯಲ್ ಬಾಡಿಯಿಂದ ಮಾತಾಡಿ. ನಾ 5 ಮಿನಿಟ ಮುಗಿಸ್ತೇನೆ ರೆಡ್ಡಿ. ಯಾವ ಪಾಯಿಂಟು ಬೇಡ, ಆಡೋರು ಬೇಡ. ಮಾತಾಡ್ರಿ. ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಆಗಬೇಕನ್ನುವಂಥ ಮಾತನ್ನ ನಾನು ಹೇಳ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ರಾಣಿ ಚೆನ್ನಮ್ಮನ ನಾಡು. ಸ್ವತಂತ್ರಕ್ಕಾಗಿ ಹೋರಾಡಿದವರು. 1857 ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡಿದ್ದು ಸ್ವತಂತ್ರ ಸಂಗ್ರಾಮದ ಪ್ರಥಮ ಮಹಿಳೆ ಅಂತ ಐತಿ. ಅದು ಉತ್ತರ ಭಾರತದ ಪ್ರಬಲದಿಂದ ಹಂಗಾತು. ಆದರೆ 1857ಕ್ಕಿಂತ ಮೊದಲ ರಾಣಿ ಚೆನ್ನಮ್ಮ ಇಲ್ಲೇ ಹೋರಾಟ ಮಾಡಿದ್ಲು. ಬ್ರಿಟಿಷ್ ಸೈನ್ಯಾಧಿಕಾರಿಯ ರುಂಡವನ್ನು ಚೆಂಡಾಡಿದ್ಲು ರಾಣಿ ಚೆನ್ನಮ್ಮ. ಅಂತ ನಾಡಿದು ಆಕೆಯ ಕರ್ಮಭೂಮಿ. ಆ ಕರ್ಮಭೂಮಿಯಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಗಳ ಜಂಟಿ ಸಹಯೋಗದಲ್ಲಿ ಈ ಸುವರ್ಣಸೌಧ ಕಟ್ಟೇವಿ. ಈ ಸುವರ್ಣಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕುಳಿತು ಆ ಚೆನ್ನಮ್ಮನ ವಂಶಜರು, ಆ ಚೆನ್ನಮ್ಮನ ಜಾತಿಯವರ ರಕ್ತವನ್ನು ಹರಿಸಿದ್ರಲ್ಲ, ಇದು ನಿಮಗೆ ಶೋಭೆಯನ್ನು ತರುವುದಿಲ್ಲ. ಇದು ನಿಮಗೆ ಶೋಭೆಯನ್ನು ತರುವುದಿಲ್ಲ. ಚೆನ್ನಮ್ಮನ ನಾಡಿನ ಕೂತು ಚೆನ್ನಮ್ಮನ ಮಕ್ಕಳನ್ನ ಹೊಡಿಸ್ಬಿಟ್ರಿ. ಚೆನ್ನಮ್ಮನ ಮಕ್ಕಳ ರಕ್ತ ಹರಿಸಿದ್ರ ನೆಲಕ್ಕೆ, ಇದು ನಿಮಗೆ ಶೋಭೆ ತರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ವಕೀಲರಿಂದ ದನ ಬಡ್ದಂಗೆ ಬಡ್ದ್ರಿ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಪ್ರತಿಷ್ಠೆಗೆ ಒಂದು ಇತಿಮಿತಿ ಇರ್ತೈತಿ. ಪ್ರತಿಷ್ಠೆಯ ಪರಾಕಾಷ್ಠೆಗೆ ಹೋದ್ರೆ ಅದು ಅವನತಿ ಸ್ಟಾರ್ಟ್ ಆಕೈತಿ. ತಿಳಿಲಾರ್ದನೋ ಅಧಿಕಾರಿಗಳ ತಪ್ಪಿನಿಂದನೋ ಅಥವಾ ನಿಮ್ಮ ಆದೇಶದಿಂದನೋ ಲಾಠಿ ಚಾರ್ಜ್ ಆಗೈತಿ. ಭಾಳ ಬಡ ಮಕ್ಕಳಿಗೆ ತೊಂದರೆ ಆಗೈತಿ. ನೀವು ದಯವಿಟ್ಟು ಮಾನ್ಯ ಪರಮ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳಲ್ಲಿ ಆ ಲಾಠಿ ಚಾರ್ಜ್ ಆಗಿದ್ದು ವಿಷಾದನೀಯ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರೆ ನೀವು ದೊಡ್ಡವರಕ್ಕಿರಿ ಅನ್ನುವಂಥ ಮಾತು ಹೇಳ್ತೇನೆ ನಾನು. ಆ ಕಾರಣಕ್ಕೆ ತಾವು ಆ ಮಾತನ್ನು ಮಾಡಬೇಕನ್ನುವಂಥ ಹೇಳ್ಕೊಂಡು, ಇನ್ನು ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದ್ದಾಗ ಕೆಲವು ಜನ ಖರ್ಗೆ ಸಾಹೇಬ್ರ, ನಮ್ಮ ಸರ್ಕಾರ ಇದ್ದಾಗ ಕೆಲವು ಜನ ಮತ್ತಿದೇ ಪೂಜ್ಯ ಕೂಡಲ ಸಂಗಮ ಸ್ವಾಮೀಜಿ ಅವರು ನಾನು ನಿಮ್ಮನ್ನು ಹೊಗಳಕತ್ತಿದ್ದೀನಿ, ನೀವು ಅವಾಗ ಇದ್ದಿದ್ದಿಲ್ಲ. ಅರ್ಧ ಸತ್ಯ ಇಳಿಸಿದ್ರು ನಿಮ್ಮ ಬಾಯಿಲೆ ಅಂತ ಹೇಳಿದ್ದೇನೆ. ಅಶ್ವತ್ಥಾಮ ಹತವೋ ಹತಃ ಕುಂಜರ. ಸಾರಿ, ಐ ವಿಲ್ ಟೇಕ್ ಮೈ ವರ್ಡ್ಸ್ ಬ್ಯಾಕ್. ಇಂಥ ಸಲಹೆ ಕೊಡ್ರಿ ಮರ್ಯಾರ, ಸ್ವೀಕಾರ ಮಾಡ್ತೇವೆ. ಅದನ್ನ ಬಿಟ್ಟು ದಣ್ಣ ಅಂತ ಎದ್ದು ಬಿಡ್ತೀರಪ್ಪ, ಟರ್ರ ಅಂತಂಗ ಟಣ್ಣ ಅಂತ ಜಿಗಿದು ಬಿಡ್ತೀರಿ. ಎಷ್ಟು ಪ್ರೀತಿಯಿಂದ ಕರೆದಿರಿ, ಅದಕ್ಕೊಂದು ಕೇಳಕ್ಕೆ ಪ್ರೀತಿ ವಿಶ್ವಾಸ ಈ ಅಧಿವೇಶನ ಮುಗಿಬಿಟ್ಟ ಇದ್ದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತ ಸದನವನ್ನು ನಡೆಸೋಣ ಅಂತ ಹೇಳ್ತೇನೆ. ಚೆನ್ನಮ್ಮನ ಸಮಾಜದ ಚೆನ್ನಮ್ಮನ ವಂಶಜರ ಚೆನ್ನಮ್ಮನ ನಾಡಿನಲ್ಲಿ ಬಂದು ರಕ್ತ ಹರಿಸಿದ್ದು ನಿಮ್ಮ ಸುದೀರ್ಘವಾದಂಥ 4 ದಶಕಗಳ ಜೀವನಕ್ಕೆ ಶೋಭೆ ತರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, 2028 ಕೆಲವರು ನಮ್ಮ ಸರ್ಕಾರ ಇದ್ದಾಗ ಹಗಲಿ ರಾತ್ರಿ ಹೋರಾಟ ಮಾಡಿದರು. ಮುಖ್ಯಮಂತ್ರಿಗಳ ಮನೆ ಮುಂದರಣೆ ಮಾಡಿದರು. 10 ಲಕ್ಷ ಜನ ಇದಕ್ಕೆ ಬಂದರು ಬೆಂಗಳೂರಿಗೆ. ಕೂಡಲ ಸಂಗಮ ಸ್ವಾಮಿಗಳು ಕೂಡಲ ಸಂಗಮದಿಂದ ಬೆಂಗಳೂರವರಿಗೆ 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ಅಂದಿನ ನಮ್ಮ ಸರ್ಕಾರ ಅವರಿಗೆ ಭದ್ರತೆಯನ್ನು ಕೊಟ್ಟು ಪರ್ಮಿಷನ್ ತಗೊಳ್ದನ ಪ್ಯಾಲೇಸ್ ಗ್ರೌಂಡ್ನೊಳಗೆ ಸಭಾ ಮಾಡ್ತೇವೆ ಅಂತಂದ್ರೆ ಅದಕ್ಕೆ ಅವತ್ತಿನ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡ್ತೀವಿ. 10 ಲಕ್ಷ ಜನ ಕೂಡದೊಳಗೆ ಒಂದು ಗದ್ದಲಾಗಲಿಲ್ಲ.
ಯತ್ನಾಳ್ ಅವ್ರು ಹೇಳ್ದಂಗೆ ಅನ್ನ ಹಾಕು ರೈತ ಅವನ ಕೈಯಾಗ ಬೀಜ ಇರ್ತಾವು, ಗೊಬ್ಬರ ಇರ್ತೈತಿ, ಅವನ ಕೈಯಾಗ ಕಲ್ಲಿರೋದಿಲ್ಲ ಅಧ್ಯಕ್ಷರೇ. ಅವನು ಕೂರ್ಗಿ ಒಳಗೆ ಹಿಂಗೆ ಬೀಜ ಹಾಕ್ತಿರ್ತಾನ, ಇನ್ನೊಂದು ಕೈಯಾಗ 2 ತಕ್ಕಡೆ ಗೊಬ್ಬರ ಹಾಕ್ತಿರ್ತಾನ. ಎಂದೂ ಪಂಚಮಸಾಲಿ ಅವರು ಹಿಂಸಾತ್ಮಕ ಹೋರಾಟಕ್ಕೆ ಇಳಿದವರಲ್ಲ. ಅದಕ್ಕೆ ಹಿಂಸೆ ಯಾಕೆ ತಿರುಗುತ್ತೆ ಅನ್ನೋದಕ್ಕೆ ನ್ಯಾಯಾಂಗ ತನಿಖೆ ಆಗ್ಬೇಕಂತ ಕೇಳ್ತೇನೆ ಪರಮೇಶ್ವರ್ ಸಾಹೇಬ್ರಣ್ಣ. ನೀವು ನಮ್ಮ ಮೇಲೆ ನಾವು ನಿಮ್ಮ ಮೇಲೆ ಆಪಾದನೆ ಮಾಡೋದನ್ನ ಏನೂ ಆಗೋದಿಲ್ಲ. ಮಾಧ್ಯಮದವ್ರಿಗೆ ಒಂದು ಸುದ್ದಿ ಆಕೈತೆ ಅಷ್ಟ. ಸಿಸಿ ಪಾಟೀಲ್ ಸಾಹೇಬ್ರೆ, ಯಾಕೆ ಹೋರಾಟ ಗದ್ದಲಾಗ್ಲಿಲ್ಲ? 10 ಲಕ್ಷ ಜನ 39 ದಿವಸಗಳ ಕಾಲ ಮಾನ್ಯ ಅಧ್ಯಕ್ಷರೇ 39 ದಿವಸಗಳ ಕಾಲ ಪಾದಯಾತ್ರೆ ಮಾಡಿ ನಾನು ಪಾದಯಾತ್ರೆ ಮಾಡೀನಿ. ನಾನು ಹೇಳ್ತೀನಿ ಯಾಕೆ ಗಲಾಟೆ ಆಗ್ಲಿಲ್ಲ? ಅವಾಗ ಪಕ್ಷಾತೀತವಾದ ಹೋರಾಟ ಇತ್ತು. ಇದು ಒಂದು ಪಕ್ಷದ ಸೀಮಿತವಾಗಿ ಹೋರಾಟ ಆಗಿದ್ರು ಗಲಾಟೆ ಆಯ್ತು. ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರು. ಅವರು ಸಂಘಟನೆ ಯಾರು ಅಧ್ಯಕ್ಷರ ಅವಾಗ ಯಾಕಾಗಿಲ್ಲ? ಅವಾಗ ಯಾಕಾಗಿಲ್ಲ? ಈಗ ಅವಕಾಶ ಕೊಟ್ಟಿದ್ದೀರಿ ಅಂತ ಯಾಕೆ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಕತ್ತಾರೆ. ಒಳ್ಳೆ ರೀತಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯ ಮೃತ್ಯುಂಜಯ ಸ್ವಾಮೀಜಿಗಳಿರ್ಬೋದು, ಅವತ್ತಿರ ಹಾಜಿ ಮಾಜಿ ಶಾಸಕರುಗಳಿರ್ಬೋದು, ಏನ್ ತಿರುಗಿದ್ದ ರಾತ್ರಿ ಹಾಕೊಳ್ಳೋಗು ಬರ್ಕೋಲ್ ಹೆಗಲ್ ಮೇಲೆ ಇರ್ತಿತ್ತು ಬಸನಗೌಡ್ರೆ. ನಾನು ಹಾಕೊಂಡಿನಿ. ಅದ್ರಾಗೇನು ಬಿಟ್ಟು ನೋಡ್ತಿದ್ದ ಯಾರು ಹಾಕೊಂಡು ನಾನು ಯಾವನು ಹಾಕೊಂಡಿಲ್ಲ. ನಾನು ಸಹಿತ ಅದಕ್ಕೆ ಒಪ್ಕೋತೀನಲ್ಲ. ಹಂಗಿತ್ತು ನಮ್ಮ ಹೋರಾಟ. ಉಳಿದಿಲ್ಲ ಅಧ್ಯಕ್ಷರೇ. ರಾತ್ರಿ ಮಕ್ಕಳು ಮೇಲೆ ಇರ್ತಿತ್ತು. ಬಿಜೆಪಿ ಪ್ರಾಯೋಜಕ 2028ಕ್ಕ ಅದ ಬಾರ್ಕೋಲನ್ನ ಕ್ಷೇತ್ರದ ಜನತೆ ತೋರಿಸ್ತಾರ ಅನ್ನುವಂತ ಎಚ್ಚರ ಇರ್ಲಿ. ತೋರಿಸ್ತಾರ, ನಿಮಗೂ ತೋರಿಸ್ತಾರ. ಎಚ್ಚರ ಇರ್ಲಿ. 2028ಕ್ಕೆ ರುಚಿ ಹೆಂಗಿರ್ತೈತೆ ತೋರಿಸ್ತಾರ. ಶಾಶ್ವತವಾಗಿ ಮನೆ ಹಾಕೊಂಡಿರ್ಬೇಕಾಕೈತಿ. ಅದು ಹೀಗ್ಯಾಕ ಚುನಾವಣೆ ಬಂದ್ ಮಾಡ್ಬೇಕಿದ್ದ ಬಂದ್ ಮಾಡೋದು ಇವ್ರು ಎಲ್ಲ ಗೊತ್ತಾಗತ್ತೆ. ಎಲ್ಲ ನೋಡಕತ್ತಾರ, ನಿಮ್ದು ನೋಡಕತ್ತಾರ. 2028 ನೋಡ್ಯಾರ. ಸಭಾಧ್ಯಕ್ಷರೇ, 28 ತೋರಿಸ್ತಾರೆ ನಿಮ್ಮನೆ. ಸಭಾಧ್ಯಕ್ಷರೇ, ನನಗೆ ಅತಿ ಕೆಟ್ಟ ಅನ್ಸೋದಂದ್ರ ಬಹಳ ಜನ ಕಾಂಗ್ರೆಸ್ಸಿನ ಸೀನಿಯರು ಗೌರವಾನ್ವಿತ ಸದಸ್ಯರದಾರ. ಆ ಮೂಲ್ಯಾಗ ಒಂದಿಷ್ಟು ಮಂದಿ ಅದಾರ, ಪಟ್ನ ಎದ್ದೇ ಬಿಡ್ತಾರೆ. ಎದ್ರ ನಾನು ಮಂತ್ರಿ ಮಾಡ್ತಾರೆ ಅನ್ನೋ ಭ್ರಮೆ ಒಳಗದಾರ. ಹಂಗೇನಿಲ್ಲ. ನಿಮ್ಮ ಭ್ರಮೆ ಅದು ಸರ್ ಹೇಳ್ರಿ. ನಿಮ್ಮ ಭ್ರಮೆ ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ ಮುಗಿಸ್ರಿ ಬಂದ್ರನಪ್ಪ ಅಧ್ಯಕ್ಷರೇ. ಅವ್ರು ಬಂದಾಗ ಮಾತಾಡ್ಬೇಕಾಯ್ತು. ಇಲ್ಲ ಮುಗಿಸ್ರಿ. ಬಂದ್ರ ಸನ್ಮಾನ್ಯ ಅಧ್ಯಕ್ಷರೇ, ಕೂಡ್ರಿ ಕುರ್ಚಿ ಮೇಲೆ ಕೂಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮನವಿ ಮಾಡ್ತೇನೆ. ಇದು ಬೆಳಗಾವಿ ಚಳಿ, ನಿಮ್ಮ ಪುತ್ತೂರು ಬೆಂಗಳೂರು ಹಂಗಲ್ಲ. ಬಿಡ್ತೀರಿ ಹೊಳ್ಳೊಳ್ಳೆ ಆ ಕಡೆ ಕುಂತ ಕೂಡಲೇ ಗೋರ್ ನೋವು ಆಕೈತೆ ಅನ್ನುವಂಥದ್ದು ನಮ್ಮ ಕಾಳಜಿ. ಅದಕ್ಕೆ ನಮ್ಮ ಕಡೆ ಆಗಾಗ ನೋಡ್ತೀರಿ. ನಮ್ಮ ಕಡೆ ಮುಂಜಾನೆ ಬಂದು ನಮಸ್ಕಾರ ಏನು ಮಾಡ್ತೀರಲ್ಲ ನಮ್ಮ ಕಡೆ ನೋಡಿ, ಆಮ್ಯಾಗ ಸಂಜೆ ಮಟ್ಟ ಹೊಳ್ಳಿ ನಮ್ಮ ಕಡೆ ನೋಡೋದಿಲ್ಲ.
ಅದು ನಾನು ನೋಡುವಾಗ ನೀವು ಮಾತಾಡಿ. ಎಷ್ಟು ಚಂದ ಮಾತಾಡಕತ್ತೆ ನೋಡ್ರಿ, ನೋಡೋದು ಮಾತ್ರ ಏನ್ ನಾ ಎಷ್ಟು ಚಂದ ಮಾತಾಡಕತ್ತೇನೆ ಈಗ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಇವತ್ತು ನಾವು ನೀವು ಕೂಡ ಬಹುತೇಕ ಫಸ್ಟ್ ಟೈಮ್ MLA ಆದೀವಿ. ನಿಮ್ಮದು ರೂಮ್ ಆಜು ಬಾಜು, ನಿಮ್ಮ ರೂಮ್ನಾಗ ಬಂದು ನಾ ಟಿಫಿನ್ ಮಾಡ್ತಿದ್ದೆ, ನಮ್ಮ ರೂಮ್ನಾಗ ಬಂದು ನೀವು ಟಿಫಿನ್ ಮಾಡ್ತಿದ್ರಿ. ಆದರೂ ಮಾತಾಡಕ್ಕೆ ಕೊಡೋದಿಲ್ಲ ನನಗೆ. ಏನು ಆ ಕುರ್ಚಿದ ಮೇಲೆ ಕುಂತ ಸಿಟ್ಟು ನಮ್ಮ ಮೇಲೆ ಯಾಕೆ ಆಚೆ ಕಡೆ ತೋರಿಸ್ರಿ. ನೀವು ಪರಮೇಶ್ವರ ಇಬ್ಬರಿಗೆ ನಿಮ್ಗೆ ಸಿಟ್ಟೇ ಬರೋಲ್ದು ನೋಡ್ರಿ. ಖರ್ಗೆ ಅವ್ರು ಎಷ್ಟು ಲರ್ನಾಗ ಅದಾರ, ಬರೀ ಅಷ್ಟು ಸುಳ್ಳು ಕತೆ ಇದ್ರು ಸಿಟ್ನಾಗ ಇರ್ತಾರ. ಅದಕ್ಕೆ ಪರಮೇಶ್ವರನ ಅಭಿನಂದಿಸ್ತೇನೆ. ಸುಮ್ಮನೆ ಯಾಕೆ ಕಳ್ಕೊಂಡಿರ್ತೀರಿ, ಒಳ್ಳೆ ಮಂತ್ರಿಯಾಗಿ ಆಗ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸದನವನ್ನು ಚೆನ್ನಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ಸದನವನ್ನು ಚೆನ್ನಾಗಿ ನಡೆಸ್ತೀರಿ. ಆದರೆ ಇವತ್ತು ಏನಾಯ್ತು, ಮಾನ್ಯ ಗೃಹ ಸಚಿವರ ಹೇಳಿಕೆ ಕೊಡಬೇಕು. ಒಂದೇ ನಿಮಿಷ 2 ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಪದೇ ಯಾವಾಗೂ ಡಿಸ್ಟರ್ಬ್ ಮಾಡಿಲ್ಲ, ನೀವು ನೋಡ್ತೀರಿ. ನಾ ಕೇಳಿದಾಗ ಬರೀ ಸುಮ್ ಕೊಡ್ರಿ ಅಂತ ಹೇಳ್ತೀರಿ. ಯಾಕೋ ಏನೋ ನಾ ನಿಮ್ಗೇನು ಕೆಟ್ಟ ಮಾಡಿಲ್ಲ. ನೀವು ಹೆಲ್ತ್ ಮಿನಿಸ್ಟರ್ ಇದ್ದಾಗ ನನಗೆ ಸಹಾಯ ಮಾಡಿರಿ. ಸಬ್ಜೆಕ್ಟ್ ಮಾತಾಡಿ. ಈಗ ನಾನೆಲ್ಲ ಸಬ್ಜೆಕ್ಟ್ ಮಾತಾಡೀನಿ, ಒಂದೇ ಓದತಿ. ಇವತ್ತು ಯಾಕೆ ನಮಗೆ ನಿಮ್ಮ ಸಲುವಾಗಿ ಬೇಸರ ಆತಂದ್ರೆ, ನಿಜವಾಗ್ಲೂ ಬೇಸರ ಆಯ್ತು. ಚರ್ಚೆ ನಡೆದಿದ್ದೇನು, ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಡಬೇಕು. ನಾವು ನಡಕ್ಕೆ ಮಾತಾಡುವಾಗ ನೀವು ಚರ್ಚೆ ಮುಗಿದ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಂದ್ರಿ. ಅದನ್ನು ಬಿಟ್ರಿ 2A ಡಿಸ್ಕಷನ್ಗೆ ಅವಕಾಶ ಕೊಟ್ರಿ. 2A ಡಿಸ್ಕಷನ್ಗೆ ಅವಕಾಶ ಕೊಡೋದಾದ್ರೆ ಅರ್ಧ ದಿವಸ ಫಿಕ್ಸ್ ಮಾಡಿಬಿಡ್ರಿ, 2 ದಿವಸ ಅಸೆಂಬ್ಲಿ ಎಕ್ಸ್ಟೆನ್ಷನ್ ಮಾಡ್ರಿ. ಆ ಕಾರಣಕ್ಕಾಗಿ ಸನ್ಮಾನ್ಯ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಆ ಲಾಠಿ ಚಾರ್ಜನ್ನು ತಾವು ಖಂಡಿಸಬೇಕು. ಅದಕ್ಕೆ ಕಾರಣೀಕರ್ತನಾದಂಥ ಕರ್ತವ್ಯ ಲೋಪವನ್ನು ಎಸಗಿದಂತಹ ಅಧಿಕಾರಿ, ಹಿ ಮೇ ಬಿ ಎನಿ ಹೈಯೆಸ್ಟ್ ರ್ಯಾಂಕ್, ಆದ್ರೆ ಎಲ್ಲರೂ ರೈತನ ಮುಂದೆ ಸಮಾನರು. ಅವು ಬೆಳೆದ ಅನ್ನನ ಅವು ತಿಂತಾನ ಅಧಿಕಾರಿ, ಅವು ಬೆಳೆದ ಅಕ್ಕಿನ ತಿಂತಾನ, ಅವು ಬೆಳೆದ ರಾಗಿನ ಅಧಿಕಾರಿ ತಿಂತಾನ. ಅಂಥವ್ರನ್ನ ಹೊಡೆದ್ರಲ್ಲ, ಆ ಅಧಿಕಾರಿಗೆ ಭವಿಷ್ಯದಲ್ಲಿ ದೇವರ ಶಿಕ್ಷೆ ಕೊಡ್ತಾರಲ್ಲ, ನಿಮ್ಗೆ ಕೊಡೋಕ್ಕಾಗ್ಲಿಕ್ಕಂದ್ರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಮಗಿಸ್ತೇನೆ ಅಧ್ಯಕ್ಷ. ಅವಕಾಶ ಲೇಟಾಗಿ ಕೊಟ್ಟಿದ್ದಕ್ಕೂ ತಮಗೆ ಅಭಿನಂದಿಸ್ತೇನೆ. ಧನ್ಯವಾದ. ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ದಿನ ಅನುಭವ ಮಂಟಪದ ನನಗೆ ತೈಲಚಿತ್ರ ಬಿಡುಗಡೆ ಆದಾಗ ಅವ್ರ ಮುಗಿದ ಮೇಲೆ ನಾನು ಕೊಡ್ತೀರಾ ಅಂದೆ. ಅನುಭವ ಮಂಟಪದ ಬಗ್ಗೆ ನಾನೊಂದೆರಡು ಮಾತಾಡ್ತೇನೆ. ಸುದೀರ್ಘವಾಗಿ ಈ ಸದನದಲ್ಲಿ ಚರ್ಚೆ ಆಯಿತು. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲ ಗೌರವಾನ್ವಿತ ಸದಸ್ಯರು ಅಣ್ಣ ಬಸವಣ್ಣನವರ ಬಗ್ಗೆ ನೆನಪು ಮಾಡ್ಕೊಳ್ದು ಅವರ ವಚನಗಳನ್ನ ಸಹ ಈ ಸದನದಲ್ಲಿ ನೆನಪು ಮಾಡಿಕೊಂಡ್ರು. ಕೆಲವು ಸದಸ್ಯರು ಮಾತನಾಡ್ತಾ ಮಾನ್ಯ ಮುಖ್ಯಮಂತ್ರಿಯವರನ್ನ ಆಧುನಿಕ ಬಸವಣ್ಣವರು ಅಂತೇಳಿ ಬಣ್ಣಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಅದಾದ ಮಾರನೇ ದಿನ ಏನು ಅನುಭವ ಮಂಟಪದ ತೈಲಚಿತ್ರ ಏನು ತಾವು ಅನಾವರಣ ಮಾಡಿದ್ರೆ, ಅದಾದ ಮಾರನೇ ದಿನ ಏನು ವೀರಶೈವ ಲಿಂಗಾಯತ ಪಂಚಮಸಾಲಿ ಏನು ಶಾಂತಿಯುತವಾಗಿ ಸುವರ್ಣಸೌಧದ ಎದುರುಗಡೆ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಶಾಂತಿಯುತವಾಗಿ ತಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದೆ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಡೆದಂತ ಒಂದು ಪೊಲೀಸ್ ದೌರ್ಜನ್ಯ, ಪೊಲೀಸ್ ಲಾಠಿ ಚಾರ್ಜ್ ಬಹುಶಃ ಯಾರೂ ಕೂಡ ನಿರೀಕ್ಷೆನ ಮಾಡಿರಲಿಲ್ಲ. ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ, ಸದನದಲ್ಲಿ ಗೌರವಾನ್ವಿತ ಗೃಹ ಸಚಿವರು ತಾವೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ನೀಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ. ಆದರೆ ಮಾನ್ಯ ಗೃಹ ಸಚಿವರ ಹೇಳಿಕೆ ಏನವರಲ್ಲಿ ಸತ್ಯಾಗ್ರಹ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು, ಅವ್ರನ್ನ ವಿಧಾನಸೌಧ ಮುತ್ತಿಗೆಯನ್ನ ಸುವರ್ಣಸೌಧ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ನಡೆಸಿದಾಗ ಅವ್ರನ್ನ ಮುತ್ತಿಕ್ಬೇಕಂತಕ್ಕಂಥ ಮಾತನ್ನ ಮಾನ್ಯ ಗೃಹ ಸಚಿವರು ಹೇಳಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಏನೋ ಒಂದು ಪ್ರಾಮಾಣಿಕ ಸಮಾಜಮುಖಿಯಾಗಿ ಕಳಕಳಿ ಇಟ್ಕೊಂಡಲ್ಲಿ ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿತ್ತು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ನಾನು ಕೂಡ ಮೊನ್ನೆ ದಿನ ನಾನು ನಮ್ಮ ಸಿ ಪಾಟೀಲ್ರು ಎಲ್ಲರೂ ಸಹ ಅವತ್ತೇನಿಲ್ಲಿ ಅವರ ಹೋರಾಟ ಪ್ರಾರಂಭ ಆಗೋ ಹಿಂದಿನ ದಿನ ನಾವು ಕೂಡ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ವಿ.
ಸ್ವಾಮೀಜಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಇದ್ರು, ಅದೇ ರೀತಿ ಹಿರಿಯ ರಕ್ಷಣಾಧಿಕಾರಿಗಳು ಕೂಡ ಅವರು ಇದ್ರು. ಸ್ವಾಮೀಜಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಕೊಡ್ತಾ ಇದ್ರು ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ಗಳನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಅಲ್ಲಿ ಸಮಾಜದ ಮುಖಂಡರಿಗೆ, ಸ್ವಾಮೀಜಿಗಳಿಗೆ ವಿಚಾರವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಸ್ವಾಮೀಜಿಗಳನ್ನ ಮಾತಾಡಿದಾಗ ಪಾಪ ಸ್ವಾಮೀಜಿಗಳು ಏನೂ ಕೂಡ ಹಠ ಮಾಡಲಿಲ್ಲ. ಇಲ್ಲಪ್ಪ, ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನಾವು ಅವ್ರ ಗಮನಕ್ಕೆ ತರಬೇಕು, ನಮ್ಮ ಹೋರಾಟದ ಒಂದು ವಿಚಾರವನ್ನು ಅವ್ರ ಗಮನಕ್ಕೆ ತರಬೇಕು, ನಮ್ಮ ಮನವಿಯನ್ನು ಅವ್ರಿಗೆ ನೀಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ನಮಗೇನು ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಥವಾ ಸುವರ್ಣಸೌಧಕ್ಕೆ ಏನೋ ಗಲಾಟೆ ಮಾಡಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ನಮ್ಮ ವಿಚಾರ ಇಲ್ಲ ಅಂತೇಳಿ ಏಕಾಏಕಿ ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದಾಗ ತತ್ಕ್ಷಣ ಸ್ವಾಮೀಜಿಗಳು ಒಪ್ಕೊಂಡ್ರು, ಟ್ರ್ಯಾಕ್ಟರ್ಗಳನ್ನ ಅವಕಾಶ ಕೊಡೋದಿಲ್ಲ ಅಂತೇಳಿ ಒಪ್ಕೊಂಡ್ರು. ಆದರೆ ಇದ್ರ ನಡುವೆನೂ ಸಹ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು ಖಂಡಿತ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಸ್ವಾಮೀಜಿಗಳು ಅವತ್ತೇ ಒಂದು ಮಾತನ್ನ ಹೇಳಿದ್ರು, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬೊಮ್ಮಾಯಿ ಅವರಿದ್ದಾಗ ಈ ರೀತಿ ಯಾವುದೇ ರೀತಿ ಯಾವತ್ತೂ ಕೂಡ ದೌರ್ಜನ್ಯಗಳು ಆಗ್ತಾ ಇರಲಿಲ್ಲ. ಅದೇ ಎಲ್ಲೊಂದ್ ಕಡೆ ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪದೇ ಪದೇ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಆಗ್ತಾ ಇದೆ, ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಇವತ್ತು ಸಮಾಜದ ಮೇಲೆ ಅನ್ನುವ ಮಾತನ್ನ ಸ್ವಾಮೀಜಿಗಳು ಕೂಡ ಅವತ್ತು ಹೇಳಿದ್ರು. ಇದ್ರ ನಡುವೆ ಸ್ವಾಮೀಜಿಗಳು ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ಇವತ್ತೇನೋ ಪೊಲೀಸ್ ದೌರ್ಜನ್ಯ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದು ಆಗಿದೆ ಅನ್ನೋದನ್ನ ಇವತ್ತು ಜನಸಾಮಾನ್ಯರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಅಥವಾ ಇವತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇವತ್ತು ಹೋರಾಟವನ್ನು ಹತ್ತಿಕ್ಕಂತ ನಿಟ್ಟಿನಲ್ಲಿ ಇವತ್ತೇನೋ ಪೊಲೀಸ್ ದೌರ್ಜನ್ಯ ಇವತ್ತು ನಡೆದಿದೆ, ಖಂಡಿತ ಇದು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಇವತ್ತು ಗೌರವಾನ್ವಿತ ಸದಸ್ಯರು ಮಾತನಾಡ್ತಾ ಹೇಳಿದ್ರು, ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಮತ್ತೊಂದು ಬಗ್ಗೆ ಮಾತನಾಡ್ತಾ ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡಲಿಲ್ಲ ಅಂತೇಳಿ. ಆದ್ರೆ ಈ ಸದನದ ಮುಂದೆ ಒಂದು ಮಾತನಾಡೋದಕ್ಕೆ ಇಚ್ಛಪಡ್ತೇನೆ. ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇವತ್ತು 3B ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿಂದಲೇ ಇವತ್ತು 2A ಕೇಳ್ತಕ್ಕಂಥ ಪ್ರಮೇಯ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತಾನೆ, ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ಇವತ್ತೇನು ಮೊನ್ನೆ ಘಟನೆ ನಡೆದಿದೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ, ಮತ್ತೆ ಉನ್ನತ ಮಟ್ಟದ ತನಿಖೆನೂ ಕೂಡ ಆಗ್ಬೇಕಾಗ್ತದೆ. ಮತ್ತೆ ಯಾರು ಅಧಿಕಾರಿಗಳು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಈಗ ರಿಪೋರ್ಟ್ ಈಗ ವರದಿ ಮಂಡಿಸೋದಿದೆ ಸರ್ಕಾರ, ನಾಳೆ ಕೊಡಿಸ್ತೇವೆ ಮಾನ್ಯ ಮುಖ್ಯಮಂತ್ರಿ. ಅಲ್ಲ, ಸರ್ಕಾರ ಇದು ಇಷ್ಟೊತ್ತು ಚರ್ಚೆ ಆಯ್ತಲ್ಲ, ಮುಖ್ಯಮಂತ್ರಿ ಸ್ಟೇಟ್ ಮಾಡೋ ಇಷ್ಟೆಲ್ಲ ಚರ್ಚೆ ಆಗಿದೆಯಲ್ಲ. ಈಗ ಏನು ನ್ಯಾಯಾಂಗ ತನಿಖೆ ಆಗ್ಬೇಕು, ಕೇಸ್ಗಳು ವಿಡ್ರಾ ಆಗ್ಬೇಕು ಅಂತೆಲ್ಲ ನಮ್ಮ ಬೇಡಿಕೆಗಳು ಹೇಳಿದ್ವಿ. ನ್ಯಾಯಾಂಗ ತನಿಖೆನೂ ಆಗ್ಬೇಕು, ಯಾರ ಮೇಲೆ ಅಮಾಯಕರ ಮೇಲೆ ಕೇಸ್ ದಾಖಲಾಗಿದೆ ಆಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು, ಈಗ ಒತ್ತಾಯ ಇರುವಂತ. ಈಗ ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಡ್ತಾರೆ, ನೀವು ಸಭಾತ್ಯಾಗ ಮಾಡಿ ಹೋಗ್ಬೇಡಿ, ಮತ್ತೆ ಮುಂದುವರ್ತದೆ. ನಾವು ರಾತ್ರಿ ನಿಮ್ ಜೊತೆನೆ ಹೋಗೋದು ಹೊರಗೆ. ಲಕ್ಷ ನೋಡೋದಾಗ ಕಾಣ್ತದೆ ಇದು ಅಷ್ಟೇ. 10 ಗಂಟೆವರೆಗೂ 11 ಗಂಟೆ ಬೇಕು, 12 ಗಂಟೆ ಪಾಲಿಸ್ತೀರಿ ನೀವು. ಒಳ್ಳೆ ಆದೇಶಗಳು ಕೊಟ್ರೆ ನಮ್ಗೆ ಸಭಾತ್ಯಾಗದ ಬಗ್ಗೆ ನೀವು ಹೇಳೋದು ನೋಡಿದ್ರೆ ಈಗ ಗೃಹ ಮಂತ್ರಿ ಅಂತ ಗ್ಯಾರಂಟಿ. ಮಾನ್ಯ ಅಧ್ಯಕ್ಷರೇ, ನಾನು ಬೆಳಿಗ್ಗೆ ಬಂದ ತಕ್ಷಣ ಇದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕು ಅಂತಲೇ ಇದ್ದೆ. ನನಗೆ ಮೇಲ್ಮನೆಯಲ್ಲಿ ಕ್ವಶನ್ಸ್ ಇತ್ತು, ಮೇಲ್ಮನೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಹೋಗಿದ್ವಿ. ಅಲ್ಲಿ ಇದೇ ಪ್ರಶ್ನೆಯನ್ನು ಎತ್ತಿದಾಗ ಅಲ್ಲಿ ಕೂಡ ಸ್ಟೇಟ್ಮೆಂಟನ್ನು ಮಾಡಿ ಅಲ್ಲಿ ಚರ್ಚೆ ಆಗೋಷ್ಟರಲ್ಲಿ ನನಗೆ ಇಲ್ಲಿಂದ ಕರೆ ಬಂತು, ಮಾನ್ಯ ಅಧ್ಯಕ್ಷರು ನಾನು ಇಲ್ಲಿಗೆ ಬಂದೆ, ಇಲ್ಲದೇ ಇದ್ದರೆ ನಾನು ಸುವಮೋಟೋ ನಾನೇ ಇಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದೆ. ಅದರಿಂದ ಅಲ್ಲಿ ಇದ್ದದ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಯಿತು. ನಾನು ಉತ್ತರ ಕೊಡುವಾಗ ಅಥವಾ ನನ್ನ ಹೇಳಿಕೆಯನ್ನು ಮಾಡುವಾಗ, ಸ್ಟೇಟ್ಮೆಂಟ್ ಮಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ,
ಯಾಕೆ ಈ ಘಟನೆ ನಡೀತು ಅನ್ನೋದನ್ನು ಕೂಡ ನಾನು ಸ್ಪಷ್ಟವಾಗಿ ವಿವರಣೆಯನ್ನು ಮಾಡಿದ್ದೇನೆ. ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬನ್ನಿ ಅಂತ ಮಾನ್ಯ ಸ್ವಾಮೀಜಿಗಳು ಹೇಳಿದರು. ಅಧಿವೇಶನದ ದಿನಾಂಕ ಪ್ರಕಟಣೆ ಆದ ತಕ್ಷಣವೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. 5,000 ಟ್ರ್ಯಾಕ್ಟರ್ ಬನ್ನಿ, 10ನೇ ತಾರೀಕು ನಾವು ಪ್ರತಿಭಟನೆ ಮಾಡಬೇಕು, 10ನೇ ತಾರೀಕು ಸುವರ್ಣಸೌಧದ ಮುತ್ತಿಗೆ ಹಾಕಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ನಾವು ಸ್ವಾಭಾವಿಕವಾಗಿ ಒಂದು ಸರ್ಕಾರ, ತಾವು ಸರ್ಕಾರದಲ್ಲಿ ಇದ್ದವರೇ, ಸರ್ಕಾರ ನಡೆಸಿರೋರು, ಹಾಗಾಗಿ ಒಂದು ಸರ್ಕಾರ ತನ್ನ ಜವಾಬ್ದಾರಿಯಿಂದ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ತಗೊಂಡ್ವಿ. ಆಗ ಇಲ್ಲಿ ಮಾನ್ಯ ಬಸವರಾಜ ಯತ್ನಾಳ್ ಅವರು, ತಾವು ಎಲ್ಲರೂ ಕೂಡ ನಮಗೆ ಟ್ರ್ಯಾಕ್ಟರ್ಗಳನ್ನು ಅಲೋ ಮಾಡಬೇಕು ಹಾಗೆ ಅಂತೆಲ್ಲ ಕೇಳಿದಾಗ ಕೋರ್ಟೇ ಆದೇಶ ಮಾಡಿದೆ. ಹೈಕೋರ್ಟ್, ಧಾರವಾಡದ ಹೈಕೋರ್ಟೇ ಆದೇಶ ಮಾಡಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದು ಬೇಡ, ಆಮೇಲೆ ನೀವು ಕ್ರೂಸರ್ಗಳಲ್ಲಿ ಬರೋದು. ಹೇಗೆ ಬರಬೇಕು ಜನ? ಹೇಗಾದರೂ ಬರಬೇಕಲ್ಲ, ಅದಕ್ಕೆ ಕ್ರೂಸರ್ಗಳನ್ನು ಅಲೋ ಮಾಡಿ ಅಂತೇಳಿ ನಾವು ಅದಕ್ಕೆ ಒಪ್ಕೊಂಡ್ವಿ. ಬಂದರು, ಜನ ಬಂದರು, ಶಾಂತಿಯುತವಾಗೇ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಹೇಳಿದರು. ನಾವು ಒಂದು ಜಾಗನೂ ಕೂಡ ಕೋರ್ಟ್ ಆದೇಶದ ಪ್ರಕಾರನೇ ನಿಗದಿ ಮಾಡಿ ಅಲ್ಲಿ ನೀವು ಪ್ರತಿಭಟನೆ ಮಾಡ್ಬೋದು ಅಂತ ಹೇಳಿದ್ವಿ. ಇಷ್ಟೆಲ್ಲ ಆಗಿದ ಮೇಲೆ ಸಚಿವರುಗಳು ಹೋಗಿ ಹೇಳ್ಕೊಂಡ್ರು, ನಾವು ಮುಖ್ಯಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲಪ್ಪ ಅವ್ರನ್ನ ಹೋಗಿ ಫಸ್ಟ್ ನೀವು ಹೋಗಿ ಹೇಳಿ, ಅವರೇನಾದರೂ ಮೆಮೊರಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ, ಅಥವಾ ಇನ್ನೇನಾದರೂ ಇದ್ರೆ ಹೇಳಿ, ಇಲ್ಲಾಂದರೆ ಒಂದು 10 ಜನ 15 ಜನ ರೆಪ್ರೆಸೆಂಟೇಟಿವ್ಸ್ನ ಕರ್ಕೊಂಡು ಬನ್ನಿ. ಅದನ್ನು ಮಾದೇವಪ್ಪನವರು ಕೂಡ ಕನ್ಫರ್ಮ್ ಮಾಡಿದ್ರು. ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗು ಕೂಡ ಅವೆಲ್ಲ ಇದ್ದಾವೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಸ್ವಾಮೀಜಿಯವರು ಹೇಳಿಕೆ ಕೊಡ್ತಾರೆ, ನಾವೆಲ್ಲ ವಿಧಾನಸೌಧಕ್ಕೆ ಹೋಗೋಣ, ಮುಖ್ಯಮಂತ್ರಿಗಳು ಭೇಟಿ ಮಾಡೋಣ ಅಂಥೇಳಿ. ಅವರು ಬರೀ 15 ಜನ ಹೋಗೋಣ ಅಂತ ಅಂದಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅವರ ಹೇಳಿಕೆ ಆಗಿದೆ ಅಂದರೆ, ವಿಡಿಯೋಗ್ರಾಫಿ ನಾನು ಕಳಿಸ್ಕೊಡ್ತೀನಿ ತಮಗೆ. ಅವರು ಎಲ್ಲ ಹೋಗೋಣ, ವಿಧಾನಸೌಧಕ್ಕೆ ಹೋಗೋಣ, ಚೆನ್ನಮ್ಮನ ಸ್ಟ್ಯಾಚ್ಯೂ ಹತ್ರ ಮುಖ್ಯಮಂತ್ರಿಗಳನ್ನು ಕರೆಸೋಣ, ಎಲ್ಲರೂ ಹೋಗೋಣ ಅಂದರೆ 10,000 ಜನ ಇಲ್ಲಿ ಸುವರ್ಣಸೌಧದ ಹತ್ರ ಬರೋದಾದರೆ ಹೇಗಾಗ್ತದೆ ಅನ್ನೋದು ತಾವು ಯೋಚನೆ ಮಾಡಿ. ಆ ಕಾರಣಕ್ಕೆ ನಾವು ಏನು ಹೇಳೋದು, ನೋಡಪ್ಪ ಎಲ್ಲೋ ಒಂದು ಕಡೆ, ಹೌದು ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ. ಕರಿಕೋಟ್ ಮುಂದೆ ಇರಬೇಕು, ಕರಿಕೋಟ್ಗೆ ಪೊಲೀಸ್ನವರು ಮುಟ್ಟೋದಿಲ್ಲ. ಆನಂತರ ಖಾದಿ ಇರಬೇಕು, ಖಾದಿ ಹಾಕಿರೋರು. ಆಮೇಲೆ ಇಲ್ಲ ಕಾವಿ ಹೇಳಿಲ್ಲ ಅವರು, ರೈತರ ಶಾಲ್ ಇರಬೇಕು ಅಂತ ಹೇಳಿದ್ದಾರೆ. ಕಾವಿ ಹೇಳಿಲ್ಲ. ಹಾಗೆ ಹೇಳಿದ ಮೇಲೆ ಏನು ಅರ್ಥೈಸ್ಬೇಕು ಹೇಳಿ. ಅದಾದ ಮೇಲೆ ಆಯಿತು, ಅಷ್ಟಕ್ಕಾದರೂ ಹೇಳಿದ್ರು. ತಕ್ಷಣ ಇದ್ದಕ್ಕಿದ್ದಾಗೆ ಆ ಜನ, ಅವ್ರು ಯಾವಾಗ ಸ್ವಾಮೀಜಿಯವರು ಆ ರೀತಿ ಹೇಳಿದರು, ಹೊರಡಕ್ಕೆ ಶುರು ಮಾಡಿದ್ರು. ಎಲ್ಲಿಗೆ? ಸುವರ್ಣಸೌಧಕ್ಕೆ. ಜನ ಹೊರಡಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಕಂಟ್ರೋಲ್ನಲ್ಲಿ ಹೆಂಗಿರ್ತಾರೆ ಅವರು? ಸ್ವಾಮೀಜಿ ಕಂಟ್ರೋಲ್ನಲ್ಲಿ ಇರ್ತಾರಾ? ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ತಾವೆಲ್ಲ ಹೋಗಿದ್ರಿ, ನಿಮ್ಮ ಕಂಟ್ರೋಲಲ್ಲಿ ಇರ್ತಾರಾ? ಅವರು ನುಗ್ಗುವಾಗ ಅಲ್ಲಿ ಮುಂದೆ ಬ್ಯಾರಿಕೇಡ್ ಹಾಕಿದ್ರು, ಬ್ಯಾರಿಕೇಡ್ನು ಕೂಡ ತೆಗೆದು ಬಿಸಾಕಿದ್ರು. ಒಂದು ACP ತಲೆಗೆಲ್ಲ ಹೊಡೆದಿದೆ. ಅದೆಲ್ಲ ವಿಡಿಯೋಗ್ರಾಫಿ ಇದೆ, ಅವೆಲ್ಲ ಏನು ಸುಮ್ಮನೆ ಹೇಳಕ್ಕೆ ಹೋಗಲ್ಲ ನಾನು. ಕಲ್ಲು ಹೊಡೆದವ್ರದ್ದು ಇದೆ, ಚಪ್ಪಲಿ ಎಸೆದವ್ರದ್ದು ಇದೆ. ಯಾರು ಚಪ್ಪಲಿ ಎಸೆದ್ರು, ಯಾವ ಕಡೆಯಿಂದ ಚಪ್ಪಲಿ ಬಂತು, ಯಾವ ಕಡೆಯಿಂದ ಕಲ್ಲು ಬಂತು, ಅದೆಲ್ಲ ಇದೆ, ವಿಡಿಯೋಗ್ರಾಫ್ ಕಂಪ್ಲೀಟ್ ಇದೆ. ಆದ್ರಿಂದ ಅದೆಲ್ಲ ಆದಮೇಲೆ ಯಾವಾಗ ಅವರು ನುಗ್ಗಿದ್ರು, ಕಲ್ಲು ಹೊಡೆದ್ರು, ಆಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರನೇ ಹೇಳಿತ್ತು, ಸರ್ಕಾರನೇ ಮಾಡಿತ್ತು. ಸರ್ಕಾರದಲ್ಲಿ ಇದ್ದೀವಪ್ಪ, ಶಾಂತಿ ಕಾಪಾಡೋದು, ಲಾ ಅಂಡ್ ಆರ್ಡರ್ ಕಾಪಾಡೋದು, ಅಲ್ಲೆಲ್ಲ ಹೌದೌದು ಎಲ್ಲ ಮಾಡಿದ್ದಾರೆ. ಹಾವೇರಿನಲ್ಲೂ ಮಾಡಿದ್ರು, ಬಸವರಾಜಣ್ಣ ಹಾವೇರಿನಲ್ಲೂ ಮಾಡಿದ್ರು. ಹಸಿರುವಾಯು ಉಪಯೋಗ ಮಾಡಿಲ್ಲ, ದುರಂಕಾರನಿಂದ ಒಬ್ಬ ಅಧಿಕಾರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಲಾಠಿ ಚಾರ್ಜ್ ಆಗೋಕ್ಕಿಂತ ಲಾಠಿ ಚಾರ್ಜ್ ಆಗೋಕ್ಕಿಂತ 15 ನಿಮಿಷ ಪೂರ್ವದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿದ್ದಂತ ಪತ್ರಕರ್ತರನ್ನು ಕೊಡ್ರಿ, ಯಾರು ಲಾಠಿ ಚಾರ್ಜ್ ಮಾಡಂತ ಆದೇಶ ಮಾಡ್ಯಾರ ಅನ್ನೋದು ಗುರ್ತಾಕತಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಯಾವ ತನಿಖೆ ಅಗತ್ಯ ಇಲ್ಲ.
ಎವ್ರಿಥಿಂಗ್ ಈಸ್ ಕ್ಲಿಯರ್, ಬ್ಲ್ಯಾಕ್ ಅಂಡ್ ವೈಟ್. ನಮ್ಮ ಮುಂದೆನೇ ಇದೆ. ಏನು ಘಟನೆ ನಡೀತು ಮುಂದೆ ಇದೆ, ಯಾಕೆ ಲಾಠಿ ಚಾರ್ಜ್ ಆಯ್ತು ಮುಂದೆ ಇದೆ. ಸರ್ಕಾರ, ನಾನು ಹೇಳಿಕೆ ಕೊಡ್ತಾ ಇದ್ದೀನಿ, ಜವಾಬ್ದಾರಿಯುತವಾಗಿ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ತನಿಖೆ ಅಗತ್ಯ ಏನಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಅಂಡ್ ವೈಟ್. ಯಾರು ಮುಚ್ಚಿಡುವ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವ ಅಧಿಕಾರಿನೂ ಕೂಡ ಅವರು ಬಿಯಾಂಡ್ ದೇರ್ ಬ್ರೀಫಿಂಗ್ ಯಾರು ಕೂಡ ಅವರೇನು ನಡ್ಕೊಂಡಿಲ್ಲ. ಅಲ್ಲಿ ಘಟನೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಕರ್ತವ್ಯ ಮಾಡಿದ್ದಾರೆ, ಅವರು ಆಕ್ಷನ್ ಮಾಡಿದ್ದಾರೆ. ಅವ್ರದ್ದು ಏನು ತಪ್ಪು ಇದೆ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆಂದ್ರೆ ಸಿ ಸಿ ಪಾಟೀಲ್ ಸಾಹೇಬ್ರೆ, ನೀವು ಹೇಳೋದು ಹೇಳಿದ್ದೀರಾ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಯಾವ ತನಿಖೆ ಅಗತ್ಯ ಇಲ್ಲ. ಯಾಕೆಂದ್ರೆ ನಮಗೆ ಹಿಂದಿನದವೆಲ್ಲ ಜ್ಞಾಪಿಸ್ಬೇಕಾಗ್ತದೆ. ನಾನು ಹಾವೇರಿನಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ರು ಜ್ಞಾಪಿಸ್ಬೇಕಾಗ್ತದೆ. 2008ರಲ್ಲಿ ತಮಗೆ ಹೇಳ್ಬೇಕಂದ್ರೆ 3 ಕಡೆ 3 ಇರ್ಲಿ, ಮುಂದೆ ನಿಮಗೂ ಶಿಕ್ಷೆ ಆಯ್ತು 3 ಕಡೆ ಲಾಠಿ ಚಾರ್ಜ್ ಆಗಿದೆ ಮಾನ್ಯ ಲಾಠಿ ಚಾರ್ಜ್ ಮಾಡಿದೀವಿ ಅಂತ ನೋಡಿ. ನಾ ಹೇಳ್ತೀನಿ 3 ಸಾರಿ 2008ರಲ್ಲಿ ಲಾಠಿ ಚಾರ್ಜ್ ತಮ್ಮ ಸರ್ಕಾರದಲ್ಲಿ ಆಗಿದೆ. ಯಾವ ಪ್ರೊಸೀಜರ್ ಫಾಲೋ ಮಾಡಿ ಗೋಲಿಬಾರ್ ಮಾಡಿದಿರ್ರಿ? ಬರೀ ಲಾಠಿ ಚಾರ್ಜ್ ಅಲ್ಲ, ಗೋಲಿಬಾರಿ ಸಿದ್ಲಿಂಗಯ್ಯ ಚೂರಿ ಸತ್ತೋದ. ನೀವು ಗೊಬ್ಬರ ಅವ್ನು ಕೇಳಿದ್ ಬರೀ ಗೊಬ್ಬರಕ್ಕೆ ನೀವು ಒಂದು ಕ್ಲಿಯರ್ ಮಾಡಿ. ನೋಡಿ, ಪೊಲೀಸರ ಮುಖಾಂತರನೇ ಯಾರು ಸರ್ಕಾರ ಮಾತಾಡ್ತಾರೆ ಅವರೆಲ್ಲರನ್ನು ಕೂಡ ಹತ್ತಿಕ್ತೀವಿ ಅಂತ ಹೇಳಿ. ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಂದವ್ರು ಎಲ್ಲರನ್ನು ಕೂಡ ಹತ್ತಿಕ್ತೀವಿ. ಇದು ಪೊಲೀಸ್ ರಾಜ್ಯ ಅಂತ ಹೇಳ್ಬಿಡಿ. ಸುನೀಲ್ ಅವರೇ, ಹೇಳಿ, ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಯಾರು ಈ ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ. ಯಾವುದು ಕೂಡ ಎಕ್ಸ್ಕ್ಯೂಸ್ ಇಲ್ಲ. ಯಾರು ಉಲ್ಲಂಘಿಸ್ತಾರೆ ಅವರೆಲ್ಲ ತಪ್ಪಿದೆ. ಅಧ್ಯಕ್ಷರೇ, ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ, ಯಾರೇ ಇರಲಿ. ಹಾವೇರಿಯಲ್ಲಿ 2008ರಲ್ಲಿ ಗೃಹ ಸಚಿವರೇ, ನೀವು ನಿನ್ನೆ ನಡೆದಂತ ಲಾಠಿ ಚಾರ್ಜ್ ಸಮರ್ಥನೆ ಮಾಡಿ ಈ ಪೌರುಷ ಪಾಕಿಸ್ತಾನದ ಮೇಲೆ ಘೋಷಣೆ ಲಿಂಗಾಯತರ ಮೇಲೆ ಇವತ್ತೇ ಪಶ್ಚಾತ್ತಾಪ ಪಡಬೇಕಿತ್ತು. ನೀವು ಪಶ್ಚಾತ್ತಾಪ ಪಡಬೇಕಾಗಿತ್ತು. 1980ರ ನರಗುಂದ ಘಟನೆಯನ್ನ ನೆನಪು ಮಾಡ್ಕೊಡ್ರಿ. 1980ರ ನರಗುಂದ ಘಟನೆಯನ್ನ ನೆನಪು ಮಾಡ್ರಿ. ಆ ಗೋಲಿಬಾರ್ನಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾವೇರಿ ನಡೆದಂತ ಗೋಲಿಬಾರ್ ಬಗ್ಗೆ ಮಾತಾಡ್ರಿ. ಕ್ಲಾರಿಫಿಕೇಶನ್ ಕೊಡ್ರಿ. ದೊಡ್ಡದಾಗಿ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ರಿ. ಗೋಲಿಬಾರ್ ಬಗ್ಗೆ ಮಾನ್ಯ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ, ನೀವು ಅಲ್ಲಿ ಹರಿಕತೆ ಹೇಳ್ತಾ ಇದ್ರಿ. ಯಾವಾಗ ಗೊತ್ತಾ? 10/6/2008ರಲ್ಲಿ ಹಾವೇರಿನಲ್ಲಿ ಗೋಲಿಬಾರ್ ಮಾಡಿದ್ರಲ್ಲ, ಅವಾಗ ಪಶ್ಚಾತ್ತಾಪ ಪಡ್ಬೇಕಾಯ್ತು. ನೀವು ಸಿದ್ಲಿಂಗಯ್ಯ ಸತ್ತೋದ್ನಲ್ಲ ಗೋಲಿಬಾರ್ನಲ್ಲಿ. ಆಮೇಲೆ ಬ್ಯಾಡಗಿ ತಾಲೂಕಿನಲ್ಲಿ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ
ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್ ಮತ್ತು ಫೈರಿಂಗ್ ಮಾಡಿದ್ರಿ. ಅವಾಗ ಪಶ್ಚಾತ್ತಾಪ ಪಡ್ಬೇಕಾಗಿ. ಆಮೇಲೆ 10/6 ನೀವು ಮಾಡಿದ್ರೆ ನಾವು ಮಾಡ್ಬೋದು. ಉತ್ತರ ಕೊಡ್ತೀರಿ ನೀವು. 10/6/2008 ಬಂಕಾಪುರ ಪಟ್ಟಣದಲ್ಲಿ ಪ್ರತಿಭಟನಾ ನಿರತರನ್ನು ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್. ಇದೆಲ್ಲ ನಿಮ್ಮ ಗೃಹ ಸಚಿವರ ನೀವು ಹೇಳ್ಬೇಕಾದ್ರೆ ಪೊಲೀಸರ ಮೇಲೆ ಒಂದೇನಾರು ಗಾಯ ಆಗಿದ್ಯಾ? ಕಲ್ಲು ತೂರಾಟ ಮಾಡಿದರೆ ಈ ಹೋರಾಟವನ್ನು ಸರ್ಕಾರದಿಂದ ಯಾರು ಮಾತಾಡಬಾರದು, ಯಾರು ಮಾತಾಡಬಾರದು. ನಿಮ್ಮಂತ ಗೃಹ ಸಚಿವರನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಆಯ್ತು, ಸರ್ಕಾರದಿಂದ ಅಧ್ಯಕ್ಷರೇ ಕೂತ್ಕೊಳ್ಳಿ ಸರ್. ಒಂದು ಮಾತಾಡುದಲ್ಲ, ಅರ್ಧ ಗಂಟೆ ಮಾತಾಡಿ ಮತ್ತೆ ಯಾಕೆ ಆಗ ಅಷ್ಟು ಮಾತಾಡಿದ್ರಿ ಮತ್ತೆ ಯಾಕೆ ಬೆಲ್ಲದಲ್ಲಿ ಮಾತಾಡ್ತೀವಿ? KSRP ಅವರು ಇಂಜೂರ್ ಆಗಬೇಕಿತ್ತು, ಉತ್ತರ ಬೇಕಾ? 25 ಜನ ಪೊಲೀಸ್ ಸುಮ್ಮನೆ ಕೊಡ್ತೀರಿ. ಫಸ್ಟ್ ನಿಮ್ಮನ್ನು ಸರಿಪಡಿಸಿ ಮಾತಾಡೋ ಸರಿ ಏನು ನ್ಯಾಯನ ನಿಮ್ಗೆ? ಫಸ್ಟ್ ನೀವು ಕರೆಕ್ಟ್ ಆಗಿ ನಮ್ಮವರು ನಮ್ಮಂಗೆ ಅವರು ಅಂತ ಹೇಳಿ ಆಯ್ತು, ನಿಮ್ಮನ್ನೇ ಕಂಟ್ರೋಲ್ ಮಾಡುದು. ನೀವು ಕೂತು ಅವ್ರನ್ನ ಕೊಡ್ತೇವೆ ಮಾತಾಡ್ಲಿಕ್ಕೆ. ಆದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ನೀವು ಸುಮ್ಮನೆ ಕೂತ್ಕೊಳ್ಬೇಕಿಲ್ಲ. ಉತ್ತರ ಕಲ್ಲೊಡಿದೆ ನೀವು ಪ್ರತಿಪಕ್ಷದಲ್ಲಿಲ್ಲ, ನೀವು ಅಡ್ಡಪಕ್ಷದಲ್ಲಿದ್ದೀರಿ. ಅವ್ರಿಗೆ ಕಲ್ಲೊಡಿದೆ ಏಟ್ ಬಿದ್ದು ಬಿಡ್ತಾ? ಸನ್ಮಾನ್ಯ ನಾವು ಕಲ್ಲು ಒಗೆದವ್ರನ್ನ ಸಮರ್ಥನೆ ಮಾಡ್ಕೋತಾ ಇಲ್ಲ. ಅವ್ರು ಯಾರು ಶಿಕ್ಷಾ ಕೊಡ್ರಿ. ಕೊಡೋರು ಆಯ್ತು, ಎಲ್ಲರಿಗೂ ಗೊತ್ತಿದೆ ಯಾರು ಏನಂತ ಹೇಳಿ. ಕೂತ್ಕೊಳ್ಳಿ, ಈಗ ಎಲ್ಲರಿಗೂ ಗೊತ್ತಿದೆ. ಇಲ್ಲ ಅಧ್ಯಕ್ಷರೇ, ಅವ್ರು ಕಲ್ಲೊಡ್ದಿಲ್ಲ ಅಂದ್ರೆ ಮಾತಾಡಲಿ ನೋಡಿ. ವಾಪಸ್ ಮುಖ್ಯಮಂತ್ರಿಗಳು ಕಲ್ಲೊಡ್ದಿದ್ದು ಈ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತೇಳಿ ಮುಖ್ಯಮಂತ್ರಿ ಕಲ್ಲೊಡ್ದಿದ್ದು ನೀವೇ ಪ್ರಚೋದನೆ ಕೊಟ್ಟಿದ್ದೇನೆ. ಅವ್ರು ಹೇಳ್ತಿದ್ದಾರೆ RS ಅವ್ರು ಕಲ್ಲು ಹೊಡೆದವ್ರೆ ಅಂತ, ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ಲಿ. ಆಯ್ತು, ಪ್ರಿಯಾಂಕಾ ಖರ್ಗೆ ಅವ್ರು ಕಲ್ಲು ಹೊಡೆದ್ರ, RS ಹೊಡೆದ್ರ, ತನಿಖೆ ಆಗಬೇಕು. ಯಾರು ಇವರೇ ನೀವು ಕೂಡ ಮಾತಾಡಿ ಏನ್ ಸಿಗ್ತದೆ ಅವ್ರಿಗೆ ಮಾತಾಡಿ. ಗೊತ್ತಿದ್ದಾನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮಾನ್ಯ ಅಧ್ಯಕ್ಷರೇ, ರಜಾಕರ್ ಹೊಡೆದಿದ್ದಾರೆ, ನಾವು ಹೊಡೆದಿಲ್ಲ. ಕೂತ್ಕೊಳ್ಳಿ, ರಜಾಕರ್ ಹೊಡೆದಾರೆ ನಮ್ಗೆ. ಕೂತ್ಕೊಳ್ಳಿ. ಯತ್ನಾಳ್ ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೇಳಿ ದಯವಿಟ್ಟು. ಯಾರು ಮಾತಾಡಿ, ನಾನು ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನೀವು ಕೂಡ ದಯವಿಟ್ಟು ಸಮಾಧಾನದೇರಿ. ಆಯ್ತು, ಬಿಡಿ ಕೂತ್ಕೊಳ್ಳಿ. ನಾನು ಈಗ ಏನು ವಿವರಣೆಯನ್ನು ಕೊಟ್ಟಿದ್ದೇನೆ ಸ್ಪಷ್ಟವಾಗಿದೆ, ಈ ಚಿತ್ರ ಸ್ಪಷ್ಟವಾಗಿದೆ.
ಆ ಕಾರಣಕ್ಕಾಗಿ ಯಾವ ತನಿಖೆ ಅಗತ್ಯ ಇಲ್ಲ, ಯಾವ ಅಧಿಕಾರಿಗಳ ಮೇಲೆ ಕ್ರಮನೂ ತಗೊಳ್ಳೋದಕ್ಕಾಗಲ್ಲ. ಅದರಿಂದ ಅದು ಮಾಡೋಣ, ಅವ್ರಿಗೆ ಸಂದರ್ಭ ಬಂದಾಗ ಕೊಡೋಣ. ಆಯ್ತು. ಆದ್ರಿಂದ ಹೇಳ್ತಾ ಇದ್ರೆ ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅಸದು ನಡೆಸಲಿಕ್ಕೆ? ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೊತ್ತು ಕಳೆದ 2 ಗಂಟೆ ಅನಿಸ್ತೈತೆ ಅಲ್ಲ, ಇದು ಚರ್ಚೆ. ಅದೇನೋ ಗಾದೆ ಇದೆ, ಈಗ ಪ್ರಶ್ನೋತ್ತರ ಇದೆ. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಆಗಿದೆ. ಓಕೆ, ಇಷ್ಟೊತ್ತು ನಾವು ಮಾತಾಡಿದ್ದು ಗೋಲಿಬಾರ್ ಆಗಿರೋದು ನಿಜ, ಅಲ್ಲ ಲಾಠಿ ಚಾರ್ಜ್ ಆಗಿರೋದು ನಿಜ. ವಿರೋಧ ಪಕ್ಷ ನಾಯಕರಾಗಿ ಮಿಸ್ಟೇಕ್ ಏನ್ ಹೇಳ್ತಾ ಇರೋದನ್ನ ಯಾಕೆ ಗೋಲಿಬಾರ್ ಆಗಿದ್ದು ನಿಜ ಮಾಡುವಂಥದ್ದು. ಲಾಠಿ ಚಾರ್ಜ್ ಆದ್ಮೇಲೆ ಗೋಲಿಬಾರ್ ಗೋಲಿಬಾರ್ ಆಗಿದೆ ಅಂತಲ್ಲ, ಗೋಲಿಬಾರ್ ಆಗಿದೆ ಅಲ್ಲ, ಗೋಲಿಬಾರ್ ಆಗಿದೆ ಅಂತೀರಿ ಇಲ್ಲಿ ಸಭಾಧ್ಯಕ್ಷರ. ಅಲ್ಲ, ಸಂಬಂಧ ಹೆಂಗೆ ಗೋಲಿಬಾರ್ ಆಯ್ತಾ? ನಿನ್ ಗೊತ್ತಿಲ್ಲ, ಏನು ಕೂತ್ಕೊಳ್ಳ ಗೊತ್ತಿಲ್ಲ. ಸುರೇಶ್ ಅವರ ರೈತರಿಗೆ ಬರ್ತದೆ ಮುಗಿತಲ್ಲಿ. ಯಾರು ಸುರೇಶ್ ಅವರಿಗೆ ಸಂಬಂಧ ಇಲ್ಲ, ರೈತರಾಗಿ ನಡಕ ನಿಮ್ಮ ನಿಮ್ಮ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಇದ್ದೀರಿ, ನೀವು ಅಲ್ಲಿ ಅಂತ ಅಲ್ಲಿಗೆ ಮಾತಾಡ್ತಾ ಇದ್ದೀರಿ, ಅವ್ರು ಇಲ್ಲಿಗೆ. ಎಂತ ಇದು? ಇಷ್ಟೊತ್ತೂ ಕೂಡ ಚರ್ಚೆ ಮಾಡಿ ನಾವು ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಬೇಕಾದ್ರೆ ಒಂದು ಪದ ಹೇಳಿದ್ರು, ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂತೇಳಿ. ಏನಂತಂದ್ರು, ಸಂಸ್ಕೃತ ಕಲಿತರೆ ಕೇಳಿದರೆ ಕಾದ ಸೀಸ ಸುರಿಯಲಾಗುತ್ತಿತ್ತು ಅಂತ ಹೇಳ್ತಾ ಇದ್ರು. ಈಗ ಮೀಸಲಾತಿ ಕೇಳಿದರೆ ಬೆನ್ನಿಗೆ ಬಾಸುಂಡೆ ಬರೋರದ ಹೊಡೆಯೋದು, ರಕ್ತ ಬರೋ ಹಾಗೆ ಆಯ್ತು. ನೀವು ಆಯ್ತು. ಇದೇ ಸುವರ್ಣಸೌಧದ ಮುಂದೆ ಮಾದಿಗ ದಂಡದವರು ರಿಸರ್ವೇಶನ್ ಕೇಳಿದ್ರು, ಇಂಟರ್ನಲ್ ರಿಸರ್ವೇಶನ್. ತಾವೇನ್ ಮಾಡಿದ್ರಿ ಸ್ವಾಮಿ? ಏನ್ ಮಾಡಿದ್ರಿ ದಯವಿಟ್ಟು ಹೇಳಿ. ಕೊಟ್ಟಿದ್ದೀರಿ, ಏನ್ ಕೊಟ್ಟಿದ್ದೀರಿ ಸ್ವಾಮಿ? ಅದಕ್ಕೆ ಈ ಒದೆ ಕೊಡೋದು ರಿಸರ್ವೇಶನ್ ಕೊಟ್ಟಿದ್ದೀರಿ. ಕುರುಬರಿಗೆ ಗಾಡ್ ಕುರುಬರಿಗೆ ರೆಕಮೆಂಡೇಶನ್ ನೀವೇನು ಮಾಡಿಲ್ಲ. ಮಾಧುಸ್ವಾಮಿ ಅವರ ಸಮಿತಿ ರಚನೆ ಮಾಡಿದ ಯಾರು? ಸರ್ ಕೊಟ್ಟಿದ್ದಾರೆ ಹೇಳಿದ್ದಾರೆ ಜನರಿಗೆ ಮಾಡಿರೋದು. ಪ್ರಿಯಾಂಕ ಅವರೇ, ಪ್ರತಿಪಕ್ಷ ನಾಯಕರೇ, ಪದೇ ನೀವು ಮಾಡ್ತಾಡಿ, ನೀವು ಮಾಡಿಲ್ವಾ? ಮಾಡಿಲ್ಲ. ಈಗ ಒಂದ್ ನೋಡಿ, ಎಲ್ಲ ಫಸ್ಟ್ ಟೈಮ್ ಶಾಸಕರು ಸೆಕೆಂಡ್ ಅವ್ರು ಕ್ವಶನ್ ಅವರ್ಸ್ಗಾಗಿ ಪಾಪ ಕಾದು ಕೂತ್ಕೊಂಡಿದ್ದಾರೆ. ನಾವು ರೆಡಿ, ಸೀನಿಯರ್ಸ್ ನಾವು, ನೀವು ಆಗಾಗೆದ್ದು ನಿಮ್ಮ ಮಾತಲ್ಲಿ ಒಂದು ಅವಕಾಶ ಇದೆ ಅಂತ ಹೇಳಿ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಿದ ಯಾಕೆ? ಅಲ್ಲಿ ಇಷ್ಟು ಜನ ಕೂತ್ಕೊಂಡಿದ್ದು ಯಾಕೆ? ಅವ್ರ ಕ್ಷೇತ್ರ ಚರ್ಚೆ ಮಾಡಲಿಕ್ಕೆ ನೀವು ಅವ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಅವ್ರು ಉತ್ತರ ಕೊಟ್ಟಿದ್ದಾರೆ, ಇವರ ಕ್ಲಾರಿಫಿಕೇಶನ್ ಅದನ್ನ ಮಾಡಿ ಮುಗಿಸುವಂತ, ಮತ್ತೆ ಮುಂದೆ ಹೋಗುವಂತದ್ದು ಅಲ್ಲ. ಗೃಹ ಸಚಿವರು ಹೇಳಿದ್ರು ನೀವು ಮಾಡಿಲ್ಲ ಅಂತ. ಯಾರ್ಯಾರು ಈ ತರ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರಿಗೆ ಜನ ಬುದ್ಧಿ ಕಲ್ಸಿದ್ದಾರೆ. ಈಗ ನಿಮಗೂ ಕಲಿಸ್ತಾರೆ ಅಂತ ಗ್ಯಾರಂಟಿ ಆಯ್ತಲ್ಲ? ಗ್ಯಾರಂಟಿ ತಾನೆ? ನೀವ್ ಹೇಳಿರೋದು ಬುದ್ಧಿ ನಿಮ್ಗೆಲ್ಲ ಆಗಿದೆ ಅಂತ ನೀವೇ ಒಪ್ಕೊಂಡಲ್ಲ, ಬುದ್ಧಿ ಮಾತ್ರ. ಇಷ್ಟೊತ್ತು ಅದೇನೋ ಹೇಳ್ತಾರಲ್ಲ, ಕೋಣನ್ ಮುಂದೆ ಕಿಂದ್ರಿ ಬರ್ಸ್ದಂಗ ಆಯ್ತು. ಅದು ನಿಮ್ಮಂತವ್ರು ಪರಮೇಶ್ವರ್ಗೆ ಏನು ಉಪಯೋಗನೇ ಆಗ್ಲಿಲ್ಲಲ್ಲ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು, ಏನು ಮಾಡಿಲ್ಲ ನಾವು. ಆಯ್ತು, ಪ್ರಿಯಾಂಕಾ ಹೇಳಿದ್ರು
ದಯವಿಟ್ಟು RSS ಅನ್ನೋ ಪದ ಕಡತದಿಂದ ತೆಗಿಸ್ಬೇಕು ಅನ್ನೋದು ವಿನಂತಿ ಮಾಡ್ತೀನಿ. ದಯವಿಟ್ಟು ಸಂವಿಧಾನಿಕನ ಸರ್ ಅದು? ನೀವು ಗೋಧಿ ಬರೋದಿದ್ದು ರಾಹುಲ್ ಗಾಂಧಿ ವಾಕ್ಯಗಳು ತೆಗಿಬೇಕು ಅಂದ್ರೆ ಅನ್ಪಾರ್ಲಿಮೆಂಟರಿ ತೆಗಿಬೇಕು. ಇವರು ಏನಾದ್ರು ಅಗತ್ಯವಿಲ್ಲದೆ ಮಾತಾಡ್ತೀರಿ, ಸುಮ್ಮನೆ ಪ್ರಯೋಜನ ಇಲ್ಲ. ಏನು ಮಾತಾಡಿಕೊಂಡು ಏನು ಪ್ರಯೋಜನ ಆಗ್ತದ? ನಮ್ಮ ಬಗ್ಗೆ ಖುಷಿ ಪಡ್ಲಿಕ್ಕೆ ನಾವು ಮಾತಾಡ್ಬೇಕು, ಏನು ಪ್ರಯೋಜನ ಆಗುದಿಲ್ಲ. ನೀವೆಲ್ಲ ಕೂತ್ಕೊಳ್ಳಿ. ಅಧ್ಯಕ್ಷ ತನಿಖೆ ಕೊಡ್ರಿ. ತಾವು ರೂಲಿಂಗ್ ಕೊಟ್ಬಿಡಿ. ಪ್ರತಿ ಸಾರಿ RSS ಅಂತ ಹೇಳಿದಾಗ ಅವ್ರು ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು ಬೇಡ. RSS ಅನ್ಪಾರ್ಲಿಮೆಂಟ್ರಿ, ತಾವು ರೂಲಿಂಗ್ ಕೊಟ್ಬಿಡಿ. ನಾವು ಹೇಳೋದಿಲ್ಲ. ಮಾತಾಡ್ತೀರಾ? ಅದು ಸುದ್ದಿ ಅಷ್ಟೊಂದು ನಾವು ಹೇಳಕ್ಕೆ ಹೋಗಲ್ಲ. ಪೀಠದಲ್ಲಿ ರೂಲಿಂಗ್ ಬಂದ್ರೆ ನಾವು ಅದನ್ನ ಪ್ರಸ್ತಾಪ ಹೋಗಲ್ಲ. ಗೃಹ ಸಚಿವರೇ, ಬಗ್ಗೆ ಮಾನ್ಯ ಅಧ್ಯಕ್ಷರೇ, ಸ್ಪೀಕರ್ ಆಯ್ತಪ್ಪ, ಕೂತ್ಕೊಳ್ಳಿ. ಗಾಂಧಿಗೆ ಗುಂಡು ಮಾತ್ರ ಬಿದ್ದಿದೆ, ಕೂತ್ಕೊಳ್ಳಿ. ಏನ್ ಮಾಡಿದ್ದಾರೆ? ಈ RSS ಇರೋದ್ರಿಂದ ನಮ್ದು ದುಸ್ಥಿತಿ ಹೀಗಿದೆ ರಾಷ್ಟ್ರದ್ದು. RSS ಇರೋದ್ರಿಂದ ನಾನಾಗಲೇ ಹೇಳಿದ್ದೇನೆ, ಅವರು ಪ್ರತಿಭಟನೆ ಮಾಡಿ ಹೋಗ್ತಾರೆ. ಸಭಾಧ್ಯಕ್ಷ, ಈಗ ಪುರುಷಾರ್ಥಕ್ಕೆ ಹಾಕಿದ್ದು ನೀವು ಅವಾಗ ಪ್ರಕಟಣೆ ಮಾನ್ಯ ಸುರೇಶ್ ಅವರೇ, ಸಮೃದ್ಧಿ ಮಂಜುನಾಥ ಅವರನ್ನು ಕೊಟ್ಟಿದ್ದಾರೆ. ಮಂತ್ರಿಗಳು ನಾಳೆ ಉತ್ತರ ಕೊಡ್ತಾರೆ ಹೇಳಿದ್ದಾರೆ. ನಾಳೆ 0 ಜನ ತೆಕ್ಕೊಳ್ತೇವೆ. ಈಗ ಒಂದು ಪ್ರಕಟಣೆ, ಒಂದೇ ಒಂದು
ಇವರೆಲ್ಲ ಇವತ್ತು RSS ಜಿಂದಾಬಾದ್ ಅಂತ ಹೋಗಿದಾರಲ್ಲ. ಒಂದ್ ನಿಮಿಷ ಸರ್, ಹೇಳೋದು ಇಂಪಾರ್ಟೆಂಟ್ ಇದೆ. RSS ಅಂತ ಪದ ಏನಿದೆ ತೆಗಿರಿ ಅಂತ. ಇಸ್ ಇಟ್ ಅನ್ಪಾರ್ಲಿಮೆಂಟರಿ? ಒಂದೇದು. ಎರಡನೇದು, ಪ್ರಾಮಾಣಿಕವಾಗಿ ಹೇಳಿ, ಇಲ್ಲೆಲ್ಲ ಎಷ್ಟೊಂದು ಜನ ಬಿಜೆಪಿ ನಾಯಕರೆಲ್ಲ ಮಕ್ಕಳಿದಾರಲ್ಲ, ಎಷ್ಟು ಜನ ಅವ್ರ ಮಕ್ಕಳು RSS ಅಲ್ಲಿ ಧರ್ಮ ರಕ್ಷಣೆಗೆ ಬಿಟ್ಟಿದ್ದಾರೆ? ಎಷ್ಟು ಜನ ಗೋಶಾಲೆ ನಡೆಸ್ತಾರೆ? ಎಷ್ಟು ಜನ ಗೋಮೂತ್ರ ಕುಡಿತಾರೆ? ಅದೆಲ್ಲ ಹೇಳಿ, ಅದೆಲ್ಲ ಹೇಳಿ ದಯಮಾಡಿ. ಸತ್ತ ನಡೆಸಿ ಸ್ವಾಮಿ. ನಿಮ್ಮನ್ನು ಮನವಿ ಮಾಡ್ತೀವಿ, ದಯಮಾಡಿ ಸದನ ನಡೆಸಿ. ಈಗ ಪ್ರಕಟಣೆ ಅಧ್ಯಕ್ಷರೇ, JDS ಪಾರ್ಟಿಯಿಂದ ಅವ್ರು ಒಬ್ಬರೇ ಇದ್ದಾರೆ, ಯಾರು ಶಾಸಕರು ಬೇರೆ ಮಾತಾಡ್ತಾರೆ. ಇಷ್ಟೊತ್ತು ಹೇಳಿದ್ದೀರಿ ಬೆಳಗಿಂದ. ಪ್ರಸ್ತುತ ಅಧಿವೇಶನದಲ್ಲಿ ಈ ಮಾನ್ಯ ಸದಸ್ಯರುಗಳು ಅವರ ಹೆಸರನ್ನು ಮುಂದೆ ಸೂಚಿಸಿರುವ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಶ್ರೀ ಎಸ್ ಸುರೇಶ್ ಕುಮಾರ್ ದಿನಾಂಕ 9/12/2024 19/12/2024 ಶ್ರೀ BN ರವಿಕುಮಾರ್ ದಿನಾಂಕ 10/12/2024 ಅದೇ ರೀತಿ ಶ್ರೀ ಅಶೋಕ್ ಮನ್ಗೋಲಿ ಅವರು ದಿನಾಂಕ 10/12/2024 13/12/2024 ಶ್ರೀ ರಾಜು ವೇಣುಗೋಪಾಲ್ ನಾಯಕ್ ದಿನಾಂಕ 12/12/2024 ಡಾಕ್ಟರ್ ಶ್ರೀನಿವಾಸ್ NT ದಿನಾಂಕ 12/12/2024 ಶ್ರೀಮತಿ ಇ ಅನ್ನಪೂರ್ಣ ದಿನಾಂಕ 12/12/2024 ಮತ್ತು 13/12/2024 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಇನ್ನೊಂದು, ದಿನಾಂಕ 10/12/2024 ನಡೆದ ಕಾರ್ಯಕಲಾಪದಲ್ಲಿ ಮೊದಲು ಹಾಜರಾದ ಮಾನ್ಯ ಸದಸ್ಯರ ಪಟ್ಟಿ: ಪ್ರಭು ಬಿ ಚವಾನ್, ಐಹೊಳೆ ಧ್ರುವಯಾದನ ಮಹಾಲಿಂಗಪ್ಪ, ಸಿದ್ದು ಸವದಿ, CC ಪಟೇಲ್, MR ಪಟೇಲ್, ಬಿ ಸುನೀಲ್ ಕುಮಾರ್, ಡಾಕ್ಟರ್ ಭರತ್ ಶೆಟ್ಟಿ, ST ಸೋಮಶೇಖರ್, TS ಶ್ರೀವತ್ಸವ್, ಷಡಕ್ಷರಿ, ದರ್ಶನ್ ಪುಟ್ಟಣಯ್ಯ, ಶ್ರೀಮತಿ ಕರೆಮ್ಮ, SS ಚೆನ್ನಬಸಪ್ಪ, GT ಪಾಟೇಲ್, UB ಬಣಕರ್, ಪುಟ್ಟರಂಗ ಶೆಟ್ಟಿ, DG ಶಾಂತನಗೌಡ, SN ನಾರಾಯಣ ಸ್ವಾಮಿ, ಶ್ರೀಮತಿ ಲತಾ ಮಲ್ಲಿಕಾರ್ಜುನ್, ಭೀಮಣ್ಣ T ನಾಯಕ್, ಗುರುಪಾದ ಗೌಡ, ಸಂಗಣ್ಣ ಗೌಡ ಪಾಟೀಲ್, BB ಚಿಮ್ಮನ್ಕಟ್ಟಿ, ರಾಜೇಶ್ ನಾಯಕ್. ಈಗ ಪ್ರಶ್ನದ ಮುಂಚೆ ಎರಡು ಸಭೆ ಮುಂದೆ ಇಲ್ಲಾಗುವಂತ ಕಾಗದ ಪತ್ರಗಳು ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಯವರ ಹೆಸರಿನ ಮುಂದೆ ಇರುವ ಭಾರತ ಸಂವಿಧಾನದ 151(2) ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ 8 ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ವರದಿಯನ್ನು ಒಪ್ಪಿಸುವುದು ಶ್ರೀ ಸನ್ಮಾನ್ಯ PM ನರೇಂದ್ರ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 2024-25ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಗದಗ, ಧಾರವಾಡ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಒಳಗೊಂಡಂತೆ ಒಟ್ಟು 14 ಜಿಲ್ಲೆಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ್ದು, ಈ ವರ್ಗಗಳಿಗೆ ಸರ್ಕಾರವು ರೂಪಿಸಿರುವ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಜಿಲ್ಲಾ ಮಟ್ಟದಲ್ಲಿ ಲೋಪಗಳಾಗಿರುವುದನ್ನು, ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು, ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಪೂರಕವಾದ ಸೌಲಭ್ಯಗಳು ಇಲ್ಲದಿರುವುದನ್ನು, ಹಾಸ್ಟೆಲ್ಗಳಲ್ಲಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಸರಬರಾಜು ಆಗದಿರುವುದನ್ನು ಮತ್ತು ವಿವಿಧ ಇಲಾಖೆಗಳಲ್ಲಿ SC, SP, TSP ಅನುದಾನದ ಬಳಕೆಯಲ್ಲಿ ಅತ್ಯಂತ ಗಂಭೀರವಾದ ಲೋಪಗಳಾಗಿರುವುದನ್ನು ಸಮಿತಿಯು ಗಮನಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ತುರ್ತಾಗಿ ಕೈಗೊಳ್ಳಬೇಕಾದ ಪರಿಹಾರ ಮಾರ್ಗೋಪಾಯಗಳನ್ನು ಸೂಚಿಸಿ ಸಿದ್ಧಪಡಿಸಿರುವ ಈ ಸಾಲಿನ ಮೊದಲನೇ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 232 ಪ್ರಕಾರ ಸಮಿತಿಯ ಅಧ್ಯಕ್ಷನಾದ ನಾನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. NH ಕೋನರೆಡ್ಡಿ. ಕರ್ನಾಟಕ ವಿಧಾನಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ 2023-24ನೇ ಸಾಲಿನ 38ನೇ ವರದಿಯನ್ನು ಸದನದಲ್ಲಿ ಅಧ್ಯಕ್ಷನಾಗಿ ಮಂಡಿಸುತ್ತಿದ್ದೇನೆ. ಓಕೆ.
ಶ್ರೀ ಬಸವರಾಜ್ ನೀಲಪ್ಪ ಶಿವಣ್ಣರ್. ಮಾನ್ಯ ಅಧ್ಯಕ್ಷರೇ, ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಸಂಬಂಧಿಸಿದ 137ನೇ ವರದಿಯನ್ನು ಮತ್ತು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ, ಇಂಧನ ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ 138ನೇ ವರದಿಯನ್ನು ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಧ್ಯಕ್ಷನಾದ ನಾನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ. ಈಗ ಚುನಾವಣಾ ಪ್ರಸ್ತಾವ. ಮಾನ್ಯ ಸಚಿವರು ಚುನಾವಣಾ ಪ್ರಸ್ತಾವವನ್ನು ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ಶ್ರೀ ಎಚ್ ಕೆ ಪಾಟೀಲ್ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಪರವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಅಧಿನಿಯಮ 1994ರ ಕಲಂ 21(1) 6ನೇ ಅನ್ವಯ ವರ್ಗಾಯಿಸಬಹುದಾದ ಒಂಟಿ ಮತದ ಮೂಲಕ ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆಯು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸೆನೆಟ್ಗೆ 3 ಜನ ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಓಕೆ. ಈಗ ಪ್ರಶ್ನದ ಮುಂಚೆ ವಿಧೇಯಕ ಮಂಡಿಸುವುದು. ಒಂದನೇದು ಸಚಿವರು ಪ್ರಸ್ತಾವನೆ ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಸಚಿವರ ಪ್ರಸ್ತಾವ ಮಂಡಿಸಿ. ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ಸದನದ ಅನುಮತಿಯೊಂದಿಗೆ ಹಾಲಿ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಉಪಮುಖ್ಯಮಂತ್ರಿಗಳು ಅವರ ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮುಖಾಂತರ 2024ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸದನದ ಅನುಮತಿಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಈ 2ನೇ ತಿದ್ದುಪಡಿ ವಿಧೇಯಕವನ್ನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವರು ಪ್ರವಾಸೋದ್ಯಮ. ಮಾನ್ಯ ಅಧ್ಯಕ್ಷರೇ, ಶ್ರೀ ಎಚ್ ಕೆ ಪಾಟೀಲ್ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಪರವಾಗಿ 2024ನೇ ಸಾಲಿನ ಕರ್ನಾಟಕ ಪ್ರವಾಸೋದ್ಯಮ ರೋಪ್ ವೇಗಳ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ:
2024 ಸಾಲಿನ ಕರ್ನಾಟಕ ಪ್ರವಾಸೋದ್ಯಮ ರೋಪ್ವೇಗಳ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಎಚ್.ಕೆ. ಪಾಟೀಲ್ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಪರವಾಗಿ 2024ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧಾರಣೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು. ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಸದನಕ್ಕೆ ಮಂಡಿಸಲು ಅನುಮತಿಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದ್ವೆನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಸದರಿ ವಿಧೇಯಕವನ್ನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್. ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ 2024 ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕ ಮಂಡಿಸಬೇಕು. ವಿಧೇಯಕ 2024 ಸದನದಲ್ಲಿ ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ. ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವೆನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ.
ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ. 2024 ಸಾಲಿನ ಚಾಣಕ್ಯ ವಿಶ್ವವಿದ್ಯಾಲಯದ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ 2024 ಸಾಲಿನ ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ. ಮಾನ್ಯ ಅಧ್ಯಕ್ಷರೇ, ಎನ್.ಎಸ್. ಬೋಸರಾಜು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅವರ ಪರವಾಗಿ 2024 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಪ್ರಶ್ನೋತ್ತರ. ರಾಜೇಶ್ ನಾಯ್ಕ್ ಅವರ ಪರವಾಗಿ ಭರಶೆಟ್ಟಿ. ಮಾನ್ಯ ಸಭಾಧ್ಯಕ್ಷ, ಕಾಲಿಂಗ್ ಅಟೆನ್ಷನ್. ಪ್ರಶ್ನೋತ್ತರದ ನಂತರ ಕಾಲಿಂಗ್ ಅಟೆನ್ಷನ್ ತಗೊಳ್ತೇನೆ. ಕೂತ್ಕೊಳ್ಳಿ. ಚುಕ್ಕಿನ ಪ್ರಶ್ನೆ ಸಂಖ್ಯೆ 306 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಸಚಿವರ ಹತ್ರ ಕೇಳಿದ್ದೇನೆ. ಮಾನ್ಯ ಸಚಿವರು. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ BPL ಇಂದ ಹೊರಗಿಡುವ ಮಾನದಂಡಗಳು ಏನಂತ ಇದೆ ಅದನ್ನ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, BPL ನೈಜ BPL ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ, ಒಂದು 2-3 ತಿಂಗಳು ಒಂದು ವೇಳೆ ಅವರು ಪಡಿತರವನ್ನ ತೆಗೆದುಕೊಳ್ಳದಿದ್ರೆ ಅವರ BPL ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದಾಗಿ ಅವ್ರಿಗೆ ಪಡಿತರವನ್ನು ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ ಕೆಲವರಿಗೆ. ಆದರೆ ನೈಜ BPL ಕಾರ್ಡ್ ಹೋಲ್ಡರ್ಸೇ ಇರ್ತಾರೆ, ಅವರದ್ದು ಕ್ಯಾನ್ಸಲ್ ಆಗ್ತಾ ಇದೆ. ಒಂದು ವೇಳೆ ಅವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದಂಥ ಸಮಯದಲ್ಲಿ ಅವರು ಪುನಃ BPL ಕಾರ್ಡಿಗೆ ಅಪ್ಲೈ ಮಾಡಿದ್ರೆ ಆಯುಷ್ಮಾನ್ ಭಾರತಕ್ಕೋಸ್ಕರ ಆ ಫೈಲನ್ನು ಹಿಂದೆ ಜಿಲ್ಲಾ ಮಟ್ಟದಲ್ಲೇ ಅದರ ಏನು ವಿಲೇವಾರಿ ಆಗಬೇಕು ಆಗ್ತಾ ಇತ್ತು. ಈಗ ಪುನಃ ಆ ಫೈಲನ್ನು ಬೆಂಗಳೂರಿಗೆ ಕಳಿಸ್ಬೇಕಾಗ್ತದೆ. ಪುನಃ ಅಲ್ಲಿಂದ ಬರುವಾಗ ಇವ್ರದ್ದು ಟ್ರೀಟ್ಮೆಂಟು ಅದು ಇದೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ಇದಕ್ಕೆ ನಾವು ಪರಿಹಾರ ಕೊಡದಿದ್ರೆ ನೈಜ BPL ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ಆಯುಷ್ಮಾನ್ದಲ್ಲಿ ಏನ್ ಟ್ರೀಟ್ಮೆಂಟ್ ಸಿಗ್ಬೇಕು ಅದು ಸಿಗ್ತಾ ಇಲ್ಲ. ಬಹಳ ದೊಡ್ಡ ರೀತಿಯಿಂದ ಅನ್ಯಾಯ ಆಗ್ತಾ ಇದೆ. ಈ 2-3 ತಿಂಗಳು ಒಂದು ವೇಳೆ ಅವರು ಪಡಿತರ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ ಆದ್ರೆ ಮರ್ಜರ್ ಮಾಡದೆ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹೋಗಿ ಮರ್ಜರ್ ಮಾಡಿ ಸತ್ಯನ ಸುಳ್ಳ ಅಂತ ಕೇಳದೆ ಟಪ್ಪ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು. ಈಗ ಏನಾಗಬೇಕು ನಿಮ್ಗೆ ಪ್ರಶ್ನೆ ಏನು? ಈಗ ಪಡಿತರ ಚೀಟಿಯನ್ನ ಕ್ಯಾನ್ಸಲ್ ಮಾಡ್ಲಿಕ್ಕಿಂತ ಮುಂಚೆ ಒಂದು ಮಹಜರ್ ಆಗ್ಬೇಕು ಅಲ್ಲಿ ಸತ್ಯನ ಸುಳ್ಳ. ಎರಡನೇದು ಆಯುಷ್ಮಾನ್ ಭಾರತಿಗೋಸ್ಕರ ಅವ್ರು ಪುನಃ ಅಪ್ಲೈ ಮಾಡಿದಾಗ ಜಿಲ್ಲಾ ಮಟ್ಟದಲ್ಲೇ ಆ ಫೈಲಿನ ವಿಲೇವಾರಿ ಆಗ್ಬೇಕು. ಇದು ಕಷ್ಟ ಆಗ್ತದೆ ಬೆಂಗಳೂರಿಗೆ ಹೋಗಿ ಬಂದಾಗ. ಗೊತ್ತಾಯ್ತು, ನಾವು ನಿಮ್ ಜೊತೆ ಇಲ್ಲೇ ಇದೀವಿ, ನಿಮ್ಮ ಜೊತೆ ಯಾಕಂದ್ರೆ ನಾವೇ ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಇದು ಬಹಳ ಅಲ್ಲ, ಇಲ್ಲ 2 ನಿಮಿಷ ಅದು ಕರೆಕ್ಟ್ ಇದೆ. ಇನ್ನೊಂದೆರಡು ಕ್ಲಾರಿಫಿಕೇಶನ್. ಈ ಇತ್ತೀಚೆಗೆ ತಮಗೆ ಗೊತ್ತಿದೆ BPL ಕಾರ್ಡ್ ವಿಚಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಕಾರ್ಡ್ಗಳನ್ನ BPL ಇಂದ APL ಗೆ ಪರಿವರ್ತನೆ ಮಾಡಿರೋದು, ಸಾಕಷ್ಟು BPL ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದಿದೆ. 10 ಲಕ್ಷ ಸಾಧಾರಣ 10 ಲಕ್ಷ ಕಾರ್ಡ್ಗಳನ್ನ ಈಗೇನು BPL ಇಂದ ವರ್ಗಾವಣೆ ಆಗಿರುವಂಥದ್ದು ಅಥವಾ ಕ್ಯಾನ್ಸಲ್ ಆಗಿರುವಂಥದ್ದು ಇದೆ. ಇದು ಏಕಾಏಕಿ
ಬರೀ IT ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ ಅಂತ, ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಅಲ್ಲ. IT ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ. IT ರಿಟರ್ನ್ಸ್ ಫೈಲ್ ಮಾಡೋದು ಕ್ವೈಟ್ ನ್ಯಾಚುರಲ್. ಸಬ್ಜೆಕ್ಟ್ ಅದಕ್ಕೆ ಆಯ್ತು ಹೇಳಿ, ಅದು ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಂತವ್ರಿಗೆಲ್ಲ ಈಗ ಫೈಲ್ ಮಾಡಿರೋದಕ್ಕೇನೆ ಯಾವ ಆಧಾರವಿಲ್ಲದೆ BPL ಕಾರ್ಡ್ ಅನ್ನ APL ಕಾರ್ಡ್ ಆಗಿ ಪರಿವರ್ತನೆ ಮಾಡಿರೋದನ್ನೆಲ್ಲ ವಾಪಸ್ BPL ಕಾರ್ಡ್ಗೆ ವರ್ಗಾಯಿಸಬೇಕು ಅನ್ನೋಂಥ ನಮ್ಮ ಒತ್ತಾಯ. ಹಾಗಾಗಿ ಸನ್ಮಾನ್ಯ ಆಹಾರ ಸಚಿವರೇ, ನಗರ ಭಾಗದಲ್ಲಂತೂ BPL ಕಾರ್ಡ್ ಪೆನೆಂಟ್ರೇಷನ್ 50%. ಅವ್ರು ಹೇಳ್ತಾರೆ. ಈಗ ನಿಮ್ಗೆ ಏನಾಗಬೇಕು, BPL ಕಾರ್ಡ್ ಕ್ಯಾನ್ಸಲ್ ಆದದ್ದು ಮತ್ತೆ ಅದು ಪುನಃ ಆಗ್ಬೇಕು, ರೆಸ್ಟೋರ್ ಮಾಡಬೇಕು. ಓಕೆ. ಮಾನ್ಯ ಅಧ್ಯಕ್ಷರೇ, ಈಗ ಒಂದು ಸರ್ಕಾರಿ ನೌಕರರು, ಎರಡನೇದು 1,20,000 ರೂಪಾಯಿ ಆದಾಯ ಇರೋರು ಬಿಟ್ಟು ಎಲ್ಲರ ಕಾರ್ಡು ಕೂಡ ರೆಸ್ಟೋರ್ ಆಗಿದೆ. ವಿಶೇಷವಾಗಿ BPL ಕಾರ್ಡ್ ಬಗ್ಗೆ ಮಾನ್ಯ ಸದಸ್ಯರು ಹೇಳಿದರು. BPL ಕಾರ್ಡ್ ಯಾರಿಗೂ ಯಾವ ಥರವಾದ ತೊಂದರೆನೂ ಇಲ್ಲ. ಇನ್ನೂ 20% APL ಕಾರ್ಡ್ ಅವರು BPLನಲ್ಲಿ ಇದ್ದಾರೆ. ಅವ್ರನ್ನ ತೆರೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಗೊಂದಲ ಆಗಿದೆ, ನಿಧಾನವಾಗಿ ಸರಿ ಮಾಡ್ತೀನಿ. ಆದರೆ ಇನ್ನೊಂದು ವಿಷಯ ಕೇಳಿದ್ರು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಲಾಗಿನ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅವರು ಅರ್ಜಿಯನ್ನು ಹಾಕಿದರೆ ತಕ್ಷಣ JD ಆಗಲಿ DD ಆಗಲಿ ಜಿಲ್ಲಾ ಮಟ್ಟದಲ್ಲಿ ಅವರೇ ವಿತರಣೆ ಮಾಡ್ತಾರೆ. ಅದಕ್ಕೆ ಬೆಂಗಳೂರಿಗೆ ಅಥವಾ ಕಮಿಷನರ್ಗೆ ಬರೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಅಲ್ಲೇ ವ್ಯವಸ್ಥೆ ಮಾಡಿದೆ. ನಿಮಗೆ ಅದು ಮಾಹಿತಿ ಇಲ್ಲದಿದ್ದರೆ ನಮ್ಮ DD ನಮ್ಮ ಮಂಗಳೂರಿಗೆ ಕ್ಷೇತ್ರಕ್ಕೆ ಬರುತ್ತೆ, ನಿಮಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಎಲ್ಲ DD ಆದೇಶ ಮಾಡಬೇಕು. ಒಂದು ನಿಮಿಷ, ಈ BPL ಕಾರ್ಡ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಗೊಂದಲ ಈ ಸರ್ಕಾರದ ಮುಖಾಂತರ ಆಗಿದೆ. ಮೊದಲನೇದು, ಹೊಸ BPL ಕಾರ್ಡ್ಗಳಿಗೆ ಅರ್ಜಿ ಹಾಕಿದ್ರೆ ಅವ್ರದ್ದು ಸರ್ವರ್ ಇಲ್ಲಿ ಓಪನ್ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ. ಅದಕ್ಕೆ ಒದ್ದಾಟ ನಡೆಸಬೇಕಾಗತ್ತೆ. ಹೊಸ ರೇಷನ್ ಕಾರ್ಡ್ಗಳಿಗೆ ಇನ್ನು ಅನುಮತಿಯೇ ಕೊಡ್ಲಿಲ್ಲ. ಎರಡನೇ, ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಆ ರದ್ದು ಮಾಡೋದನ್ನ ಸರ್ಕಾರ ನಿಲ್ಲಿಸಬೇಕು. ಎಲ್ಲಿ ಉತ್ತರ ಕೊಟ್ಟಿದ್ದಾರೆ ಸರ್? ರದ್ದು ಮಾಡೋದನ್ನ ನಿಲ್ಲಿಸಬೇಕು. ಸರ್ಕಾರಿ ನೌಕರರಿಗೆ BPL ಕಾರ್ಡ್ಗಳು ರದ್ದು ಮಾಡೋದು ಸರಿ. ಯಾರೋ ಸಾಮಾನ್ಯದರ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಬ್ಯಾಂಕಿಗೆ ಅಫಿಡೇವಿಟ್ ಕೊಟ್ಟಿದ್ರೆ ತಾಂತ್ರಿಕ ಕಾರಣಗಳಿಂದ ತೊಂದರೆ ಆಗಿದೆ, ಬೇಗ ಇಶ್ಯೂ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೇವೆ. ಮಾನ್ಯ ಸುನಿಲ್ ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು, ಉತ್ತರ ಕೊಡ್ತಾರೆ ಮಂತ್ರಿಗಳು, ಉತ್ತರ ಕೊಡ್ತಾರಲ್ಲ. ಒಂದೇ ಉತ್ತರ ಹೇಳಿದ್ದೇನೆ. ನೌಕರರು ಮತ್ತು 1,20,000 ಆದಾಯ ಈ ಮೇಲೆ ಇರುವಂಥವ್ರು ಬಿಟ್ಟರೆ ಯಾರ ಕಾರ್ಡೂ ತಾಪತ್ರ ಇಲ್ದಿರ BPL ಅವರು ವಿಶೇಷವಾಗಿ ನಾನು ಸುಮಾರು 22ನೇ ತಾರೀಕು ಹೋದ ತಿಂಗಳಲ್ಲಿ ಈ ಗೊಂದಲಕ್ಕೆ ಪರಿಹಾರವನ್ನು ಕಂಡುಹಿಡಿದು ಎಲ್ಲ ಕಾರ್ಡ್ಗಳನ್ನು ರೆಸ್ಟೋರ್ ಮಾಡಿದ್ದೇವೆ. ಯಾರು ಎಲ್ಲಿ ಕೇಳಬೇಕಾಗಿಲ್ಲ, ನೇರವಾಗಿ ಒಂದು ಬರೆದು ಕೊಡಿ, ಅಂಕಿಅಂಶ ಕೊಡ್ತಾರೆ. ಅಂಕಿಅಂಶಗಳು ಆಯ್ತು, ಬರೆದು ಕೊಡ್ತಾರಲ್ಲ. ಅದೇ ನೀವು ಇಲ್ಲಿ ಬಂದು ಸಡನ್ ಕನಸಿನಲ್ಲಿ ಎದ್ದ ರೀತಿಯಲ್ಲಿ ಕೊಡಿ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಅಂತ್ಯೋದಯ ಅನ್ನ ಪಡಿತರ ಚೀಟಿಗಳು 10,80,648 ಇದೆ. ಆದ್ಯತಾ ಅಂದರೆ BPL ಕಾರ್ಡ್ಗಳು 1,02,84,000 ಇದೆ. ರಾಜ್ಯ ಆದ್ಯತಾ ಪಡಿತರ ಚೀಟಿಗಳು 14,74,582 ಇದೆ. ಒಟ್ಟು ಆದ್ಯತಾ ಅಂದರೆ BPL ಕಾರ್ಡ್ಗಳು ಒಟ್ಟು 1,28,39,230 ಇದೆ. APL ಕಾರ್ಡ್ಗಳು 25,25,418 ಇದೆ. ಒಟ್ಟು ಕಾರ್ಡ್ಗಳು, ಒಟ್ಟು ಪಡಿತರ ಚೀಟಿಗಳು 1,53,64,648 ಇದೆ. ಈ ಅಂಕಿಅಂಶಗಳು BPL ಕಾರ್ಡ್ ಇಂದ APL ಕಾರ್ಡ್ ಎಷ್ಟು ಮಾಡಿದ್ರಿ? ಈಗ ಹೆಚ್ಚು ಕನ್ವರ್ಷನ್ ಮಾಡಿದ್ರಿ. ಅಶ್ವತ್ಥ, ನೀವು ಕ್ವಶನ್ ಕೇಳಿ, ಯಾಕೆ ಬರೆದು ಕೊಡಿ, ನಾವು ಕೊಡ್ತಾರೆ ರೈಟಿಂಗ್ ಅಲ್ಲಿ. ಅಷ್ಟೊಂದು ನಿಮ್ಗೆ ಉದಾಸೀನವ ಅಲ್ಲ? ಉದಾಸೀನ ಬರೆದು ಕೊಡಿ ಅಲ್ಲ, ಮುಗೀತು. ರೈಟಿಂಗ್ ಅಲ್ಲಿ ಕೊಡ್ತಾರೆ ನಿಮ್ಗೆ. ಎಷ್ಟು ಮಾಹಿತಿ ಆಗಲ್ವಲ್ಲ ಸರ್? ಮಾನ್ಯ ಮಂತ್ರಿಗಳೇ, ನಿಮಗೆ ಹೇಳ್ತಾ ಇದ್ದೀನಿ, 3 ಲಕ್ಷ ಕಾರ್ಡನ್ನು ನಾವು ಪ್ರಕ್ರಿಯೆ ನಡೆಸಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲಿ ಗೊಂದಲ ಆದಮೇಲೆ ಎಲ್ಲ ರೆಸ್ಟೋರ್ ಮಾಡಿಬಿಟ್ಟಿದೆ. ಈಗ ಹೊಸದಾಗಿ ಈ ಸೆಷನ್ ಆದಮೇಲೆ ಸರಿಯಾದಂಥ ರೀತಿಯಲ್ಲಿ
ಗ್ರಾಮ ಮಟ್ಟದಲ್ಲಿ ಎನ್ಕ್ವೈರಿ ಮಾಡಿ ಅದಕ್ಕೆ PDO ಇರ್ತಾರೆ, ರೆವಿನ್ಯೂ ಅಧಿಕಾರಿಗಳಿರ್ತಾರೆ, ಫುಡ್ ಇಲಾಖೆಯವರು ಇರ್ತಾರೆ. ಗ್ರಾಮ ಮಟ್ಟದಲ್ಲಿಂದ ಕೂಡ ವಾರ್ಡ್ ಮಟ್ಟದಿಂದ ಕೂಡ ವಿಚಾರ ಮಾಡಿ ಒಬ್ಬ BPL ಕಾರ್ಡ್ಗೂ ತೊಂದರೆ ಆಗದಂತೆ ಮತ್ತು APLಗೆ ಅರ್ಹರಿರೋರು BPLನಿಂದ ಆಚೆ ತೆಗೆಯೋ ಕೆಲಸನ ಇದಾದ ಮೇಲೆ ಶುರು ಮಾಡ್ತೀನಿ. ಇದು ಅಲ್ಲಿವರೆಗೂ ಕೂಡ ಏನು ಮಾಡೋಕ್ಕಾಗಲ್ಲ. ಆದರೆ ಪಟ್ಟಿ ನಾನು ಹೇಳಿದ್ದು ಇವರೆಲ್ಲ ರೆಸ್ಟೋರ್ ಆಗಿದೆ. ಕೇವಲ ಇವರೆಲ್ಲ ಸೇರಿ ಕೂಡ ಸುಮಾರು ಈ ಎರಡೂ ಕಾರ್ಡು ಕೂಡ ಸೇರಿ ಒಂದು ಏನು ಈ ಇನ್ಕಮ್ ಟ್ಯಾಕ್ಸು ಮತ್ತು ನೌಕರರು ಒಟ್ಟಿಗೆ ಸೇರಿ ಒಂದು ಇನ್ಕಮ್ ಟ್ಯಾಕ್ಸ್ ಕೊಡೋರು 98,473 ಇದ್ದಾರೆ. ನೌಕರಿ ಕೆಲಸದ ಇರೋರು ಪಟ್ಟಿಯಲ್ಲಿರೋರು 4,036 ಇದೆ. ಇದು ಬಿಟ್ಟು ಇನ್ನೆಲ್ಲ ಕಾರ್ಡ್ಗಳು ರೆಸ್ಟೋರ್ ಇದೆ, ಊರ್ಜಿತವಾಗಿದೆ. APL ಕಾರ್ಡು ಊರ್ಜಿತವಾಗಿದೆ, BPL ಕಾರ್ಡು ಕೂಡ ಊರ್ಜಿತವಾಗಿದೆ. ಈಗ ಅಧ್ಯಕ್ಷರೇ ಕೊಡ್ತೀರಿ ಸರ್? ಸರ್ ಒಂದು ಕ್ವಶನ್ ಇದೆ ಅಧ್ಯಕ್ಷರೇ, ಹೊಸ ಕಾರ್ಡು ಯಾವಾಗ ಅಶೋಕ್ ಸರ್? ಹೊಸ ಕಾರ್ಡು ಕೊಡದೆ 1.5 ವರ್ಷ 2 ವರ್ಷ ಆಯ್ತು. ಯಾರು ಕೊಟ್ಟಿದ್ದಾರೆ? ಇಲ್ಲ, ಅದು APL BPL ಬಂದಿದೆ 22ನೇ ತಾರೀಕು. ಅವರು ಕೂಡ BPL ನಲ್ಲಿದ್ದಾರೆ ಸರ್. ಹೊಸ ಕಾರ್ಡ್ ಕೊಟ್ಟಿಲ್ಲ ಸರ್. ಮನೆ ಸಭಾಧ್ಯಕ್ಷರೇ, ಮನೆ ಡಾಕ್ಟರ್ ಹೇಳಿದಂಗೆ ಹೊಸ ಕಾರ್ಡ್ ಕೊಟ್ಟಿಲ್ಲ. ತುಂಬಾ ಸರ್ ಹೊಸ ಕಾರ್ಡ್ ಕೊಡದೆ ಹೊಸ ಕಾರ್ಡ್ ಇಲ್ಲ ಸರ್. ಹೊಸ ಕಾರ್ಡ್ ಅಪ್ಲಿಕೇಶನ್ ಈಗ ನನಗೆ ಉತ್ತರ ಸಿಗ್ಲಿಲ್ಲ. ನಾನು ಕೇಳಿದ್ದು 2-3 ಸತಿ 2-3 ತಿಂಗಳು ಅವ್ರ ಪಡಿತರವನ್ನ ಯಾರು ತಗೊಳ್ಳಿಲ್ಲ ಅವರದ್ದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನನ್ನ ಹತ್ರ ಪಟ್ಟಿ ಇದೆ. 1 ಮಿನಿಟ್ ಸರ್, 1 ಮಿನಿಟ್ ಅಧ್ಯಕ್ಷ, 1 ಮಿನಿಟ್ ಮಂತ್ರಿಗಳೇ. ಒಂದು ಪಡಿತರ ಚೀಟಿ 2-3 ತಿಂಗಳು ಯಾರು ತಗೊಳ್ಳಿಲ್ಲ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಅವರ ಲಿಸ್ಟ್ ಅಲ್ಲಿ ಆ ಕ್ಯಾಟಗರಿ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಅದಿಲ್ಲ. ಎರಡನೇದು ಅವ್ರು ಏನ್ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದವರಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದವರು ಸಹ ತೆಗೆದಿದ್ದಾರೆ. ಫೈಲ್ ದೇ ಹ್ಯಾವ್ ನಾಟ್ ಪೇಡ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡಿದ್ದಾರೆ ಅಂದ್ರೆ ಇವರು ಅರ್ಜೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಮಹಜರ್ ಮಾಡ್ತಾ ಇಲ್ಲ ಸರ್. ಈಗ ಅವರು ಹೇಳಿದ್ದಾರೆ ರೆಸ್ಟೋರ್ ಆಗ್ಲಿಲ್ಲ. ಎಷ್ಟೋ ಜನರದ್ದು ಇನ್ನೂ ರೆಸ್ಟೋರ್ ಆಗಲಿಲ್ಲ. ಆಯ್ತು. ಈಗ ಮಂತ್ರಿ ಒಂದು ಸಬ್ಮಿಷನ್ ಅಂದು ಇದರ ಪರವಾಗಿ. ಈಗ ಒಂದು ಏನಿದು ಟೆಕ್ನಿಕಲ್ ಪಾಯಿಂಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಂಥ ಆ ಕೆಲವು ಬಡವರಿದ್ದ ಅವ್ರದ್ದು ಕಟ್ ಆಗ್ತದೆ. ಯಾಕೆ? ನಾನೊಂದು ಹಕ್ಕುಪತ್ರ ನನಗೆ ಸಿಕ್ಕಿದ್ರೆ ನನಗೆ ಮನೆ ಕಟ್ಟಲಿಕ್ಕೆ ನಾನೊಂದು ಲೋನ್ ತಗೊಳ್ಬೇಕಾದ್ರೆ ನಾನು ITಯಲ್ಲಿ ಫೈಲ್ ಮಾಡಬೇಕು. ನಾನು ಲೋನ್ಗೆ ಬೇಕಾಗಿ ನಮ್ಮ ಯಾರೊಬ್ಬ ಆಡಿಟರ್ ಇನ್ನೊಬ್ಬ ಅದಕ್ಕೊಂದು ಜನ ಇದ್ದಾರೆ, ಅವರು ಒಂದು ಆರ್ಟಿಫಿಷಿಯಲ್ ಒಂದು ಫೈಲ್ IT ಫೈಲ್ ಮಾಡಿ ಅಲ್ಲಿ ಫೈಲ್ ಮಾಡ್ತಾರೆ. ಅಂಥದ್ದು ಅವ್ರಿಗೆ ಟೆಕ್ನಿಕ್ ಯಾಕೆ? ಅವ್ರು ಪಾಪ ಮನೆ ಕಟ್ಟಲಿಕ್ಕೆ ಬೇಕಾಗಿ ಲೋನ್ ತೆಗೆದು ಕೂತ್ಕೊಳ್ಳಿ ಇಲ್ಲಿ. ಬಾಡಿಗೆ ಕಾರದ್ದು ಆಯ್ತು, ಕೂತ್ಕೊಳ್ಳಿ. ಮಾಡಿ ಆಯ್ತು, ಕೂತ್ಕೊಳ್ಳಿ. ಈಗ ಬಾಡಿಗೆ ಕಾರು ಆದ ಕಾರಣ ನಾನು ಹೇಳುವಂಥದ್ದು, ಈ ಬ್ಯಾಂಕ್ನ ಒಂದು ಕರೆಸಿಕೊಂಡು ಅವ್ರು ಎಷ್ಟು IT ಮಿನಿಮಮ್ ಕಟ್ಟಬೇಕಂತ ನೋಡಿಕೊಂಡು ಆ ಬಡವರ ಮನೆ ಕಟ್ಟಲಿಕ್ಕೆ ಎಷ್ಟು IT ಕಟ್ಟಲಿಕ್ಕೆ ಬೇಕಾಗ್ತದೆ ಅಷ್ಟು IT ಫೈಲ್ ಮಾಡಿದವರಿಗೆ ಎಕ್ಸೆಂಪ್ಷನ್ ಕೊಡಲಿಕ್ಕೆ ತಾವೊಂದು ಆದೇಶ ಒಂದು ಮಾಡಿದ ಒಂದು ಉಪಕಾರ ಆಗ್ತದೆ ಅಂತ ಹೇಳಿ ಒಂದು ಬಹಳಷ್ಟು ಅದು ಪ್ರಯೋಜನ ಆಗ್ತದೆ. ಎರಡನೇದೀಗ ಸುಬ್ಬರೆಡ್ಡಿ SN ಇಲ್ಲ, ಸುರೇಶ್ HK ಆಯ್ತು, ಮತ್ತೆ ಹೇಳ್ತಾರೆ ಸಲಹೆಗೆ ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಅರ್ಜೆಂಟ್ ATM ಇದೆ, ಹಾಗಾಗಿ ಇಮಿಡಿಯೇಟ್ ಸಿಕ್ಲಿಕ್ಕೆ 1098 ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಕಳೆದ 4-5 ಸದನದಲ್ಲೂ ಸಹ ಸಚಿವರ ಗಮನಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ 16 ಪತ್ರಗಳನ್ನು ಕೊಟ್ಟು ಅವರ ಹತ್ರ ಮನವಿಯನ್ನು ಮಾಡಿದ್ದೇನೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ಕಾಡ ಆನೆ ಜೊತೆಯಲ್ಲಿ ಜೀವನ ಮಾಡುವತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಇಡೀ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಾಶ ಮಾಡಿರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಬೆಳಗ್ಗೆ ಎದ್ದು ಕೂಲಿಗೆ ಹೋದಂಥ ಲೇಬರ್ಗಳಿಗೂ ಸಹ ಕೂಲಿಯನ್ನು ಇಲ್ಲದಂಗಾಗಿರ್ತಕ್ಕಂಥದ್ದು, ತುಂಬ ದುಸ್ಥಿತಿನಲ್ಲಿ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಕ್ಷೇತ್ರದಲ್ಲಿ ಧರಣಿಯನ್ನು ನಡೆಸ್ತಕ್ಕಂಥದ್ದು ರೈತರುಗಳಾಗ್ತಾ ಇದೆ. ಸನ್ಮಾನ್ಯ ಸಚಿವರ ಗಮನಕ್ಕೂ ಸಹ ತಂದಿದ್ದೀವಿ. ಅದರ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಹಲವಾರು ಇವರು ಧರಣಿಯನ್ನ ಹಾಸನದ ಏನಾಗ್ಬೇಕು ಹೇಳಿ.
ನಿಮ್ಮ ಪ್ರಶ್ನೆ ಏನು? ಕಾಡಾನೆ ಬಗ್ಗೆ ಕಾಡಾನೆ ಏನಾಗ್ಬೇಕೀಗ? ಅದಕ್ಕೆ ಶಾಶ್ವತವಾದಂತ ಪರಿಹಾರ ಆಗ್ಬೇಕು. ಕಾಡಾನೆಗಳನ್ನ ಹಾಸನ ಜಿಲ್ಲೆ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಕಾಡಾನೆಗಳನ್ನ ಬೇರೆ ಕಡೆಗೆ ಕಳಿಸಬೇಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಅದರಿಂದ ರೈತರು ಸಮೃದ್ಧಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಬೇಕು, ಕೂಲಿ ಕಾರ್ಮಿಕರಿಗೆ ಕೂಲಿಯನ್ನ ಸಿಗಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇದ್ರ ಬಗ್ಗೆ ಸರ್ಕಾರ ಯಾವುದೇ ತರದ ಕ್ರಮ ಕೈಗೊಂಡಿಲ್ಲ. ಹಲವಾರು ಬಾರಿ ಸಚಿವರನ್ನ ನಾವು ಭೇಟಿಯನ್ನ ಮಾಡಿ ಗಮನಕ್ಕೆ ತಂದಿದ್ದೀವಿ. ಇವತ್ತು ಪ್ರತಿನಿತ್ಯ ಧರಣಿ ನಡೀತಾ ಇದೆ. ಒಂದ್ ನಿಮಿಷ, ಅದೆಲ್ಲ ಹೇಳಿದ್ರೆ ತಾನೇ ಗೊತ್ತಿದೆ. ಅದ್ರ ಜೊತೆನಲ್ಲಿ ಮಾನ್ಯ ಸಚಿವರಿಗೆ ನಾನು ಒಂದು ಗಮನಕ್ಕೆ ತರಕ್ಕೆ ತಮ್ಮ ಮೂಲಕ ಇಲ್ಲ, ಆನೆಗಳನ್ನ ಸ್ಥಳಾಂತರ ಮಾಡಿ, ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಬೇರೆ ಕಡೆ ಜಮೀನನ್ನ ಕೊಟ್ಟು ಅವರು ಬೆಳೀತಕ್ಕಂಥ ಬೆಳೆಗೆ ಏನು ಪರಿಹಾರವನ್ನ ಕೊಟ್ಟು ಅವರು ಸ್ಥಳಾಂತರ ಮಾಡಿ ಅವರ ಜೀವನವನ್ನು ಅಸ್ತನ ಮಾಡಿ ಅಂತಕ್ಕಂಥದ್ದು ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಮಂತ್ರಿಗಳೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು ಹೇಳಿದ ಹಾಗೆ ಕಾಡಾನೆಗಳ ಸಮಸ್ಯೆ ಇದೆ, ಎಲ್ಲ ಕಡೆ ಇದೆ. ಹಾಸನದಲ್ಲಿ ಮತ್ತು ಕೊಡಗುದಲ್ಲಿ ಅರಣ್ಯ ಪ್ರದೇಶ ಬಿಟ್ಟು ಹೊರಗಡೆ ಕಾಡಾನೆಗಳು ಬಂದಿದೆ, ಸುಮಾರು ವರ್ಷದಿಂದ ಇದೆ. ಕಾಡಾನೆಗಳ ಸಂಖ್ಯೆ ಜಾಸ್ತಿ ಆಗಿದ್ದ ಕಾರಣ ಹಿಂಡಾಗಿ ಬರ್ತಾ ಇದ್ದಾವೆ. ಇವತ್ತು ಕೊಡಗುದಲ್ಲಿನೂ ಸುಮಾರು 50ರಿಂದ 100 ಆನೆಗಳು ಹೊರಗಡೆ ಇದೆ. ನಿಮ್ಮ ಕಾಫಿ ಎಸ್ಟೇಟ್ ಅಲ್ಲಿ ಇದೆ. ಮನೆ ಹುಲಿನೂ ಬಂದಿದೆ ನಮ್ಮ ಪೊನ್ನಣ್ಣವ್ರ ಮನೆಗೆ, ಬರಲೇಬೇಕಲ್ಲ. ಈಗ ಹಾಸನದಲ್ಲಿ ಅವ್ರು ಹೇಳಿದ್ದ ಹಾಗೆ ಕಾಡಾನೆಗಳು ಹೊರಗಡೆ ಬಂದ್ಬಿಟ್ಟಿದ್ದಾವೆ. ಅದರಿಂದ ರೈತರ ಬೆಳೆ ನಷ್ಟ ಆಗ್ತಾ ಇದೆ. ಮತ್ತೆ ಅಲ್ಲಿರುವಂತಹ ಏನು ಜನವಸತಿ ಪ್ರದೇಶಗಳು ಆತಂಕದಲ್ಲಿ ಇದ್ದಾರೆ. ಸರ್ಕಾರ ನಾವು ಅನೇಕ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಇಲ್ಲ ಅಂತಿಲ್ಲ. ಇವತ್ತು ಕಾಡಾನೆಗಳು ಕಾಡಿನಿಂದ ಹೊರಗಡೆ ಬರಬಾರದು ಅಂತೇಳಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡ್ತಾ ಇದ್ದೀವಿ, ಆನೆ ಕಂದಕ ನಿರ್ಮಾಣ ಮಾಡ್ತಾ ಇದ್ದೀವಿ, ಟೆಂಟಕಲ್ ಫೆನ್ಸಿಂಗ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ವರ್ಷ ಸುಮಾರು 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ತೆಗೆದುಕೊಂಡಿದ್ದೇವೆ. 1 ಕಿಲೋಮೀಟರ್ಗೆ 1,50,00,000 ರೂಪಾಯಿ. ಆದ್ರೆ ಇವೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರು ಇನ್ನು ಹೆಚ್ಚಿನ ರೀತಿಯಲ್ಲಿ ಏನೀಗ ಕಾಡಾನೆಗಳು ಹೊರಗಡೆ ಬಂದಿದೆ, ಇದು ಆನೆ ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಆನೆ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಆನೆ ಕಾರ್ಯಪಡೆಯಿಂದ ಅದನ್ನು ಹಿಮ್ಮೆಟ್ಟಿಸುವಂತ ಕೆಲಸ ಮಾಡಬೇಕು, ಕುಮ್ಕಿ ಆನೆಗಳು ಉಪಯೋಗ ಮಾಡಬೇಕು, ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಇದಕ್ಕೆ ಶಾಶ್ವತವಾದಂತ ಪರಿಹಾರ ಏನಿದೆ ಅಂತ ಹೇಳಿದ್ರೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಪ್ರಪೋಸಲ್ ತಯಾರು ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಒಂದು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಇಲ್ಲಿ ನಾವು ಹಾಸನದಲ್ಲಿ ಒಂದು ಮತ್ತೆ ನಿಮ್ಮ ಕೊಡಗುದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಕಾಡಾನೆಗಳಿಗೆ ಒಂದು ಕಡೆ ಒಯ್ದು ಅಲ್ಲಿ ನಾವು ಇವತ್ತು ಆ ಅರಣ್ಯ ಪ್ರದೇಶದಲ್ಲಿ ಅವಕ್ಕೆ ನಾವು ನಿಯಂತ್ರಣ ಮಾಡುವಂತದಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದನೂ ನಾವು ಪ್ರಯತ್ನ ಕೇಳಿ ಆ ಕಾರಣಕ್ಕಾಗಿ ನಾವು ಸುಮಾರು 50 ಕೋಟಿ ರೂಪಾಯಿ ಈ ಸಲ ಆಯವ್ಯಯದಲ್ಲಿ ಇವತ್ತು ಮಂಜೂರಿ ಮಾಡಬೇಕು ಅಂತ ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದೇವೆ. ಮತ್ತೆ ಅನೇಕ ರೀತಿಯಲ್ಲಿ ನಮ್ಮಲ್ಲಿ ಆಂಟಿ ಡಿಪ್ರೆಡೇಷನ್ ಕ್ಯಾಂಪ್ ಉಪಯೋಗ ಮಾಡ್ತಾ ಇದ್ದೇವೆ. ಆರ್ಆರ್ಟಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇದೆ. ಇವೆಲ್ಲವೂ ಎಲ್ಲಾ ರೀತಿಯಲ್ಲಿ ಕಾಲಕ್ಕೆ ಜನರಿಗೆ ಜಾಗೃತಿ ಮೂಡಿಸುವಂತದ್ದು SMS ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಇವತ್ತು ಡ್ಯಾಶ್ ಬೋರ್ಡ್ ಮುಖಾಂತರ ಜನರಿಗೆ ತಿಳುವಳಿಕೆ ಹೇಳುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಆನೆಗಳು ಹೊರಗಡೆ ಬರದ ರೀತಿಯಲ್ಲಿ ಅಲ್ಲಿ ವಾಟರ್ ಹೋಲ್ಸ್ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ ಫುಡ್ ಬೇಕಾಗುವಂತ ವ್ಯವಸ್ಥೆ ಮಾಡುವಂಥದ್ದು ಎಲ್ಲಾ ರೀತಿಯ ಕ್ರಮಗಳು ತೆಗೆದುಕೊಳ್ತಾ ಇದ್ದೇವೆ. ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳಲಿಕ್ಕೆ ಈ ಒಂದು ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿದೆ ಅನ್ನುವಂಥ ಮಾತನ್ನು ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಸನ್ಮಾನ್ಯ ಸಚಿವರಲ್ಲಿ ಒಂದು ಮನವಿ. 58 ಆನೆಗಳು ಒಂದೇ ಕಡೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕರು ಆನೆ ಎಲ್ಲಿದೆ ಅಂತಕ್ಕಂಥದ್ದು ತಿಳಿಸ್ತಾರ ಹೊರತು ಅಧಿಕಾರಿಗಳು ಇದಕ್ಕೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಕಾಲರ್ ಐಡಿ ಹಾಕಿದೀವಿ, ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀವಿ. 10 ಬಾರಿ ಮತ್ತೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಭಾಗದಲ್ಲಿ ಚಿರತೆ ಕಾಟ, ಒಂದು ಭಾಗದಲ್ಲಿ ಆನೆ ಕಾಟ. ಆನೆಗಳನ್ನ ಶಾಶ್ವತವಾಗಿ ಕಾಡಿನಲ್ಲಿ ಆನೆಗೆ ಬೇಕಾದಂತ ಆಹಾರವನ್ನ ಬೆಳೆಸಿ ಆನೆಗಳನ್ನ ಹಸ್ತಾಂತರ ಮಾಡಿ ಸಾರ್ವಜನಿಕರ ಬದುಕನ್ನ ಅಸಹನ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ಮನವಿಯನ್ನ ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅರಣ್ಯ ಸಚಿವರಲ್ಲಿ ಮನವಿ. ಪ್ರಾರಂಭದಲ್ಲಿ ಸಕಲೇಶ್ಪುರಕ್ಕೆ ಬಂತು, ಆಮೇಲೆ ಆಲೂರಿಗೆ ಬಂತು. ಒಂದು ನಿಮಿಷ. ಆಮೇಲೆ ಈ ಬೇಲೂರಿಗೆ ಬಂದಿದೆ. ಈಗಾಗಲೇ ನಮ್ಮ ತಾಲೂಕಿನ ಬಾರ್ಡರ್ಗಳಿಗೂ ಕೂಡ ಬರ್ತಾ ಇದೆ. ಮಾನ್ಯ ಸಚಿವರು 50 ಕೋಟಿ ಅನುದಾನಕ್ಕೆ ಬೇಡಿಕೆ ಸಲ್ಲಿಸಿದೀವಿ ಅಂತ ಹೇಳ್ತಿದ್ದಾರೆ. ಸರ್ಟನ್ ಪ್ಲೇಸ್ ಅಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ರೆ ಬಗೆಹರಿಯಲ್ಲ. ಸಮಗ್ರವಾಗಿ ಏಕಕಾಲದಲ್ಲಿ ಇದೊಂದು ಪ್ಲಾನ್ ಮಾಡಿ
ಪೂರ್ಣ ನಿಮ್ಮ ಚಿಂತನೆ ಬಗ್ಗೆ ನಮಗೆ ಸ್ವಾಗತ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಹೆಚ್ಚಿನ ಅನುದಾನವನ್ನ ತಾವು ಮಂಜೂರಾತಿ ಮಾಡಿಸಿ ಇದನ್ನ ಪರಿಹಾರನ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ಟೈಮ್ ಇಲ್ಲದ ಕಾರಣದ ಯೋಗೇಶ್ವರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರನ್ನ ನಮ್ಮ ಜಿಲ್ಲೆ ಕಳಿಸ್ಕೊಡ್ಬೇಕು ಅಧ್ಯಕ್ಷ. ನಾವು ಚರ್ಚೆ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸ್ತೀವಿ. ಸೇಮ್ ಸಮಸ್ಯೆ ನಾವು ಚರ್ಚೆ ಮಾಡ್ಕೊಂಡು ಸಮಸ್ಯೆ ಬಗೆಹರಿಸ್ಕೊತೀವಿ. ಮಾನಪಡಿ ವಜ್ಜಲ್ ಸಂಬಂಧಪಟ್ಟಿದ್ದು ನಾವು ಕೇಳಬಹುದು ಸರ್. ಅದೊಂದು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅವೆಲ್ಲೋ ಅಧಿಕಾರಿಗಳಿಗೆ, ಹೆಚ್ಚಿನ ಅಧಿಕಾರಿಗಳಿಗೆ ಅಲ್ಲಿ ಸ್ಥಳ ನಿಯುಕ್ತಿ ಮಾಡುವಂತದ್ದು ಇರಬಹುದು. ಮತ್ತೆ ಯೋಜನೆಯನ್ನು ಮಾಡಿದ್ದೀವಿ, ಸುರಕ್ಷಿತವಾಗಿ ಆನೆಗಳಿಗೆ ಅಲ್ಲಿ ಸ್ಥಳಾಂತರ ಮಾಡುವಂತದ್ದಕ್ಕೆ ಅದಕ್ಕೆ ಆಹಾರ ಇರ್ಬೋದು, ನೀರು ಇರ್ಬೋದು, ಅವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಯೋಗೇಶ್ವರ್ ಅವರು ಏನ್ ಹೇಳಿದ್ದಾರೆ, ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ರಾಮನಗರಕ್ಕೆ ನಾನು ಅಧಿವೇಶನ ಮುಗಿದ ಮೇಲೆ ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅವೆಲ್ಲ ಸೂಕ್ತವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಕತ್ತಿ ನಿಖಿಲ್ ಉಮೇಶ್ ಇಲ್ಲ. ರಾಜ ವೇಣುಗೋಪಾಲ್ ನಾಯ್ಕ್, ಅಭಯ ಪ್ರಸಾದ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1053 ತಮ್ಮ ಮೂಲಕ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಿ ಬಯಸ್ತೇನೆ. ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಇವರು ನನ್ನ 100 ಬೆಡೆಡ್ ಹಾಸ್ಪಿಟಲ್ ನಮ್ಮ ಕ್ಷೇತ್ರಕ್ಕೆ ಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಕೇಳಿದ್ದೀನಿ. ಅವರು ಯಾವುದೇ ಪ್ರಸ್ತಾವನೆ ಸ್ವೀಕಾರ ಆಗಿರೋದಿಲ್ಲ ಅನ್ನುವಂಥದ್ದು ಮತ್ತು ಯಾವ ಕಾಲಮಿತಿಯಲ್ಲಿ 100 ಬೆಡೆಡ್ ಹಾಸ್ಪಿಟಲ್ ಈ ಭಾಗದಲ್ಲಿ ಪ್ರಾರಂಭಿಸಲಾಗುವುದು ಅಂತ ಕೇಳಿದ್ದೀನಿ. ಅದಕ್ಕೆ ಪ್ರಸ್ತಾವನೆ ಸ್ವೀಕೃತವಾದಲ್ಲಿ ಮಾನದಂಡ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂಥದ್ದು ಇವರು ಉತ್ತರ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಈ 100 ಬೆಡೆಡ್ ಹಾಸ್ಪಿಟ್ಲು ಬಹಳ ಅಂದ್ರೆ ಬಹಳ ಅವಶ್ಯಕತೆ ಇದೆ. ಕಾರಣ ಅಂತಂದ್ರೆ ನನ್ನ ಕ್ಷೇತ್ರದ ಪಾಪ್ಯುಲೇಷನ್ನು 4 ಲಕ್ಷಕ್ಕಿಂತ ಅಧಿಕ ಇದೆ. ಅದರಲ್ಲಿ 70% ಎಲ್ಲ ಕಡು ಬಡವರು ವಾಸ ಮಾಡುವಂಥ ಆ ಪ್ರದೇಶ. ಅಲ್ಲಿ ಹಿಂದೆ ಒಂದು ಕಾರ್ಪೊರೇಷನ್ಲಿಂದ ಕಟ್ಟಿದ ಒಂದು 20 ಬೆಡೆಡ್ ಹಾಸ್ಪಿಟ್ಲು ಭಾಳ ಶಿಥಿಲಗೊಂಡಿತ್ತು ಹಾಸ್ಪಿಟ್ಲ್. ಅದನ್ನು ಡೆಮಾಲಿಷ್ ಮಾಡಿ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು 7 crores, ಎರಡನೇ ಫೇಸ್ನಲ್ಲಿ ಮತ್ತೊಂದು 8 ಕೋಟಿ, ಒಟ್ಟು 15 ಕೋಟಿ ರೂಪಾಯಿನಲ್ಲಿ ಒಂದು 100 ಬೆಡೆಡ್ ಹಾಸ್ಪಿಟ್ಲ್ಗೆ ಆಗುವಂಥ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀನಿ. ಅದನ್ನು ಅನೇಕ ಬಾರಿ ನಾನು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಸರ್ಕಾರ ಕೇಳ್ಕೊಂಡೇ ಒಂದು 15 ಕೋಟಿ, ಮತ್ತು ಈಗ ಆಪರೇಷನ್ ಥಿಯೇಟರ್ಗೂ ಕೂಡ ಮೊನ್ನೆ ಒಂದು 2 ಕೋಟಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಇದನ್ನ ತಾಲೂಕಾ ಹಾಸ್ಪಿಟಲ್ ಮಾಡಿ ಅನ್ನುವಂಥದ್ದು ನಾನು ಭಾಳ ರಿಕ್ವೆಸ್ಟ್ ಇತ್ತು. ಯಾಕಂತಂದರೆ ಈಗ ಕೆಲವೆಲ್ಲ ತಾಲೂಕಾದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇದ್ದಂಥ ಪಾಪ್ಯುಲೇಷನ್ನಲ್ಲಿ ನೀವು ತಾಲೂಕಾ ಹಾಸ್ಪಿಟಲ್ ಕೊಟ್ಟಿದ್ದೀರಿ. ಇಲ್ಲಿ 4 ಲಕ್ಷಕ್ಕಿಂತ ಅಧಿಕ ಇದ್ದಲ್ಲಿ ಕೂಡ ಒಂದು ತಾಲೂಕಾ ಹಾಸ್ಪಿಟ್ಲು ಇಲ್ಲ ಹುಬ್ಳಿಗೆ. ಅದು ಏನಾದರೂ ಹೇಳಿದರೆ ಕಿಮ್ಸ್ ಅಂತ ಹೇಳ್ತಾರೆ. ಕಿಮ್ಸು ಬರೇ ಧಾರವಾಡ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿಲ್ಲ, ಅದು 7 ಜಿಲ್ಲೆಗೆ ಸೀಮಿತ ಆಗಿದೆ. ಅಲ್ಲಿ ಪರ್ ಡೇ ಹೊರ ರೋಗಿಗಳು ಸುಮಾರು 2,000ಕ್ಕಿಂತ 2,500 ಎಲ್ಲ ಒತ್ತಡ ಇದೆ, ಗೊತ್ತಾಯ್ತು. ಇದಕ್ಕ ಎಲ್ಲ ಬಡವರಿಗೆ ದುಬಾರಿಯಾದಂತ ಚಿಕಿತ್ಸೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಅಲ್ಲಿ ಯಾವುದೇ ತರದ ನಿಮಗೆ ಎಕ್ಸ್ರೇ ಆಗ್ಲಿ, ನಿಮಗೆ ಬೇರೆ ಸ್ಕ್ಯಾನು, ECG ಸ್ಕ್ಯಾನು ಯಾವುದು. ನಿಮ್ಮ ಪಾಯಿಂಟ್ ಏನು? ನಿಮಗೆ ತಾಲೂಕಾ ಹಾಸ್ಪಿಟ್ಲ್ ಮಾಡಿ ಕೊಡ್ಬೇಕಂತೇಳಿ ಅನೇಕ ಬಾರಿ ಕೇಳ್ಕೊಂಡಿದ್ದೀನಿ, ಸಚಿವರಿಗೆ ಕೇಳ್ಕೊಂಡಿದ್ದೀನಿ, ಮತ್ತೆ ಕಮಿಷನರ್ ಜೊತೆನೂ ಬಂದು ವಿಸಿಟ್ ಮಾಡಕ್ ಕಳಿಸಿದ್ರಿ. ಅವ್ರು ಬಂದು ನೋಡ್ಕೊಂಡು ಇದು ಕೊಡಬಹುದು ಅನ್ನುವಂಥದ್ದು ಕೂಡ ಹೇಳ್ಯಾರ. ಆದ್ರೆ ಇನ್ನೂ ಮಟ್ಟನು ಕೂಡ ನಮ್ಗೆ ಅದನ್ನು ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅಬ್ಬಯ್ಯವರು ಹೇಳ್ತಾ ಇರ್ತಕ್ಕಂಥ ಆಸ್ಪತ್ರೆ ಏನಿದೆ ಅದು ನಮ್ಮ ಇಲಾಖೆಗೆ ಸೇರಿರ್ತಕ್ಕಂಥ ಆಸ್ಪತ್ರೆ ಅಲ್ಲ. ಅದು ಅವರು ಈಗ ಅಲ್ಲಿಯ ನಗರ ಪಾಲಿಕೆ ಮತ್ತು ಬೇರೆ ಬೇರೆ ವಿವಿಧ ಅನುದಾನಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ನಿರ್ಮಾಣ ಮಾಡಿದೆ. ನಾನು ಕೂಡ ಹಿಂದೆ ಭೇಟಿ ಕೊಟ್ಟಿದ್ದೆ. ಅದರಿಂದ ಅವರು ಇವಾಗ ಹೇಳ್ತಾ ಇರುವಂಥದ್ದು ನಮಗೆ 100 ಹಾಸಿಗೆಗಳ ಆಸ್ಪತ್ರೆ ನಡೆಸಬೇಕು ಅಂತ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಅದು ಸ್ವತ್ತಿರುವಂಥದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸ್ವತ್ತಾಗಿದೆ. ಅವರು ಆ ನಗರ ಪಾಲಿಕೆಯಿಂದ ಇದನ್ನು ನಮ್ಮ ಇಲಾಖೆಗೆ ಹಸ್ತಾಂತರ ಮಾಡಿ ನಾವೇ ಅದನ್ನು ನಿಭಾಯಿಸ್ತಕ್ಕಂಥದ್ದಕ್ಕೆ ಅವರೇನಾದರೂ ಪತ್ರ ವ್ಯವಹಾರ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಇಲಾಖೆಯಿಂದ ಅದನ್ನು ಆಸ್ಪತ್ರೆ ಅಗತ್ಯ ಇರುವಂಥ ಸಿಬ್ಬಂದಿ ಎಲ್ಲ ಕೊಟ್ಟು ಅದನ್ನು ನಡೆಸ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ತೀವಿ. ಮಾನ್ಯ ಖಂಡಿತವಾಗಿ ಕೂಡ ಕಾರ್ಪೊರೇಷನ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿಸ್ತೀವಿ. ಅದೇ ಹೇಳಿದ್ರೆ ಕ್ರಮ ತಗೊಳ್ತೀವಿ ಮಾನ್ಯ ಸಭಾಧ್ಯಕ್ಷರೇ. ಅವ್ರು ಅದಕ್ಕೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಮಾಡಿಸಿ ಅಲ್ಲಿಂದ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಲಿ ಅಂತ ನಾನು ಹೇಳ್ತೇನೆ. ಅಧ್ಯಕ್ಷರೇ, ಚಿಮ್ಮನ್ಕಟ್ಟಿ
ಚಿಮ್ಮನಕಟ್ಟಿ ಬಿಬಿ. ಮಾನ್ಯ ಅಧ್ಯಕ್ಷರೇ, ನನ್ನ ಗುರುತಿನ ಪ್ರಶ್ನೆ ಸಂಖ್ಯೆ 1450. ಅದನ್ನ ತಮ್ಮ ಮುಖಾಂತರವಾಗಿ ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರದಲ್ಲಿ ಹೇಳಿರೋ ಹಾಗೆ ಅಲ್ಲಿರುವಂಥ SC ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬೋವಿ ಸಮಾಜ ಮತ್ತು ಮಾದರ ಸಮಾಜದ ಅಥವಾ ಇನ್ನೂ ಸಣ್ಣ ಸಣ್ಣ ಸಮಾಜದವರು ಕೂಡಿಕೊಂಡು ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಗಣಕಯಂತ್ರಗಳನ್ನಾಗಲಿ ಅಥವಾ ಮಷಿನರೀಸನ್ನು ಯೂಸ್ ಮಾಡಿ ಮಾಡ್ತಾ ಇಲ್ಲ. ಅವನ್ನ ಎಲ್ಲೋ ಒಂದು ಕಡೆ ಕಾನೂನಾತ್ಮಕವಾಗಿ ಸಂಘಗಳಿಗೆ ಅಥವಾ ಅವರಲ್ಲಿರುವಂಥ ಸಂಘಟನೆಗಳಿಗೆ ಒಂದು ಸರ್ಕಾರ ವ್ಯಾಪ್ತಿಯೊಳಗೆ ಅವರಿಗೆ ಒಂದು ಪರ್ಮಿಷನ್ನ ಕೊಡೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರ ಜೀವನವನ್ನು ನಡೆಸೋಕೆ ಅವಕಾಶ ಆಗುತ್ತೆ. ಇಲ್ಲದೇ ಇದ್ರೆ ಅವ್ರು ಎಲ್ಲೋ ಒಂದು ಕಡೆ ಮತ್ತೆ ಬೇರೆ ಕಡೆ ದುಡಿಯೋಕೆ ಹೋಗುವಂಥದ್ದು ಆಗಿದೆ. ಈಗಾಗಲೇ 3 ತಿಂಗಳಿಂದ ಹೆಚ್ಚು ಕಡಿಮೆ 3-4 ತಿಂಗಳಿಂದ ಈಗೆಲ್ಲ ನಮ್ಮ ಕಡೆ ನಮ್ಮ ತಾಲೂಕಲ್ಲೇ ಎಲ್ಲ ಕಡೆ ಅದನ್ನು ನಿಂದಿರಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರು, ಅದನ್ನು ಮತ್ತೊಂದು 3-4 ತಿಂಗಳು ಅವ್ರಿಗೆ ಅವಕಾಶ ಕೊಟ್ಟು ಆ ಪ್ರೊಸೀಜರ್ಸ್ ಹೇಗೆ ಮಾಡಬೇಕು, ಅವ್ರ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೋಬೇಕು ಅವೆಲ್ಲ ಗೊತ್ತಿರಂಗಿಲ್ಲ ಅವ್ರಿಗೆ. ಯಾಕಂದರೆ ಎಲ್ಲ ಬಡ ಕುಟುಂಬದಿಂದ ಬರುವಂಥವ್ರು ಅವರೆಲ್ಲ. ಅವ್ರಿಗೆ ಅದನ್ನು ಒಂದು ಯಾವುದಾದ್ರೂ ಒಬ್ಬ ಜವಾಬ್ದಾರಿತ ಅಧಿಕಾರಿಯವರು ಆ ಜವಾಬ್ದಾರಿಯನ್ನು ತಗೊಂಡು ಆ ಶಿಸ್ತು ಕ್ರಮಗಳ ಮುಖಾಂತರ ಅವ್ರಿಗೆ ಬರೀ ನೋಟಿಸ್ ಕೊಡೋದಾಗೋದ್ರ ಜೊತೆಗೆ ಅವ್ರಿಗೆ ಅದರ ತಿಳುವಳಿಕೆಯನ್ನು ಮಾಡಬೇಕಾಗತ್ತೆ. ಅಂತ ಒಂದು ವ್ಯವಸ್ಥೆನ ಅಲ್ಲಿ ಇರುವಂಥ ಅಧಿಕಾರಿಗಳಿಗೆ ಮಾಡೋದ್ರ ಜೊತೆಗೆ ಈ ಪರ್ಮಿಷನ್ ಅನ್ನು ಕೊಡ್ಬೇಕಂತ ಹೇಳಿ. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೀಸಲು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಓಕೆ. ಕಲ್ಲು ಗಣಿಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು, ಅರಣ್ಯ ತಿರುವಳಿ ಆಗಬೇಕು. ಅರಣ್ಯ ತಿರುವಳಿ ಆಗಬೇಕು ಅಂದರೆ ಪರ್ಯಾಯ ಜಾಗ ಕೊಡಬೇಕು. ಪರ್ಯಾಯ ಜಾಗ ಕೊಟ್ಟು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ದುಡ್ಡು ಕಟ್ಟಬೇಕು, NPV ಚಾರ್ಜಸ್ ಕಟ್ಟಬೇಕು. ಅದಾದಮೇಲೆ ನಾವು ನಮ್ಮಿಂದ ಪ್ರಸ್ತಾವನೆ ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ತೀವಿ ಭಾರತ ಸರ್ಕಾರಕ್ಕೆ. ಅಲ್ಲಿಂದ ಅನುಮೋದನೆ ಆಗಿದ ಮೇಲೆ ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಪರಿವೇಶ್ ಪೋರ್ಟಲಲ್ಲಿ ಅರ್ಜಿ ಹಾಕಬೇಕು. ಆ ಅರ್ಜಿ ಹಾಕ್ಲಿಕ್ಕೆ ಏನಾದರೂ ತೊಂದರೆ ಇದ್ದರೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಅವರು ಸಹಕಾರ ಮಾಡ್ತಾರೆ. ಅರ್ಜಿ ಹಾಕಿಸಿ ಅದು ಅನುಮೋದನೆ ಆಗಿದ ನಂತರ ಮಾತ್ರ ಈ ಕಾಮಗಾರಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ. ಬಾಲಚಂದ್ರ ಲಕ್ಷ್ಮಣ ಜಾರಕಿಹೊಳಿ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 754 ಮಾನ್ಯ ಇಂಧನ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಸಚಿವರು ತಾವು ಡಿಟೇಲ್ ಆಗಿ ಉತ್ತರ ಕೊಟ್ಟಿದ್ದೀರಿ. ಸೊ ನಂದು ಮಾನ್ಯ ಸಚಿವರ ವಿನಂತಿ ಏನಂದರೆ, ಸೊ ನಮ್ಮಲ್ಲೆಲ್ಲ ಅಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ವಿಲೇಜ್ ಇರ್ತೈತಲ್ಲ ಅಲ್ಲಿ ಜನ ಇರೋದು ಭಾಳ ಕಡಿಮೆ. ಯಾಕಂದ್ರೆ ಎಲ್ಲರೂ ತೋಟಕ್ಕೆ ಭಾಳ ಜನ ಶಿಫ್ಟ್ ಆಗಿರ್ತಾರೆ. ಅಂದರೆ ಮುಂಚೆಯಿಂದರೆ ಸುಮಾರು 40 ಇಯರ್ಸಿಂದ ಆ ಕಡೆ ಆಗಿ ಅಲ್ಲೆಲ್ಲರೂ ಹೋಗಿದ್ದಾಗ ನಮಗೆ ತೊಂದರೆ ಏನಾಗ್ತೈತೆ ಅಂದರೆ, ಗ್ರಾಮೀಣ ಮಕ್ಕಳು ಈಗ ಜನ ಎಲ್ಲ ಬಂದು ನಮಗೆ ಅಂದರೆ ಎಜುಕೇಷನ್ ಸಾಯಂಕಾಲ ನೀವು ಸಿಂಗಲ್ ಫೇಸ್ ಇದನ್ನು ಕೊಡ್ತೀರಿ, ಆಮೇಲೆ ಅದು ಸರಿ ಆಗೋದಿಲ್ಲ. ಅಂದರೆ ನಿರಂತರ ಜೊತೆ 3 ಫೇಸ್ ಬಂದುಬಿಟ್ಟು ಶಿಕ್ಷಣಕ್ಕೆ ಅನುಕೂಲ ಆಗ್ತೈತೆ. ಭಾಳ ಒತ್ತಡ ಇಷ್ಟಿದೆ. ಅದಕ್ಕೆ ನಾನು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಚಿವರೇ ಒಂದು ಪ್ರಸ್ತಾವನೆ ಮಾಡಿ ಸುಮಾರು 10,000 ಮನೆಗಳಿದ್ವಿ, 116 ಫೀಡರ್ ಇದ್ವಿ, ಎಲ್ಲ ಕೂಡ 28 ಕೋಟಿ ಒಂದು ಪ್ರಸ್ತಾವನೆ ಮಾಡಿದ್ವಿ. ಆವಾಗಿನ ಹಿಂದಿನ ಸರ್ಕಾರ ಮಾನ್ಯ ಸುನೀಲ್ ಕುಮಾರ್ ಅವರೇ ಸಚಿವರಿದ್ದು. ಆ ಪ್ರಸ್ತಾವನೆ ಇದ್ದಾಗ ಅದು ಇತ್ತದು, ಆದರೆ ಸರ್ಕಾರ ಚೇಂಜ್ ಆದ ನಂತರ ಪ್ರಸ್ತಾವನೆ ಅದು ಮುಂದುವರಿದಿಲ್ಲ. ನಂದು ವಿನಂತಿ ಇಷ್ಟೇ ಸಚಿವರೇ, ತಾವು ಅಧಿವೇಶನ ಮುಗಿದ ನಂತರ ಅಂದರೆ ಒಂದೇ ದಿನ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಫೈನಾನ್ಸ್ ಪ್ರಾಬ್ಲಮ್ ಇರ್ತೈತಿ, ತಾವು ಹೇಳಿದಿರಿ. ಯಾಕಂದರೆ ಫೈನಾನ್ಸ್ ಟೆಕ್ನಿಕಲ್ ಪ್ರಾಬ್ಲಮ್, ಯಾಕಂದ್ರೆ ಅಲ್ಲೆಲ್ಲಿ ದೂರ ಇರೋದ್ರಿಂದ ಮಾಡೋಕ್ಕಾಗುತ್ತೆ. ಭಾಳ ಕಡಿಮೆಯಲ್ಲಿ ಆಗುತ್ತೆ ರೀ. ಒಂದು 10 ಲಕ್ಷದಲ್ಲಿ ಒಂದು ವಿಲೇಜ್ ಮುಗಿದೋಗುತ್ತೆ, ಅಷ್ಟು ಕಡಿಮೆ ಆಗುತ್ತೆ. ತಾವು ಒಂದ್ಸಲ ಮಾಡಿ ಇದೆಲ್ಲ ಮುಗಿದ ನಂತರ ತಾವು ದಯಮಾಡಿ ತಮ್ಮ ಅಧಿಕಾರಿಗಳನ್ನ ಕರೆದು ಒಂದು 3 ಇಯರ್ಸ್ ಪ್ಲ್ಯಾನ್ ಮಾಡ್ಕೊಂಡು, ಒಂದೇ ಮಾಡೋಕ್ಕಲ್ಲ 3 ಇಯರ್ಸಲ್ಲಿ. ಯಾಕಂದ್ರೆ ಫಸ್ಟ್ ನೀವು ಉತ್ತರ ಕನ್ನಡ ಒಂದು ಸ್ಲೋ ಆಗಿ ಡೆವಲಪ್ಮೆಂಟ್ ಮಾಡ್ಕೊಂಡವ್ರೆ. ನಮಗೆ ಯಾಕಂದ್ರೆ ಮೇಜರ್ ಸಮಸ್ಯೆ ಅಂದರೆ ಜನ ಬಂದು ಇಷ್ಟು ತೊಂದರೆ ಕೊಡ್ತಾರೆ. ಯಾಕಂದ್ರೆ ತಾವು ಬೆಂಗಳೂರು ಇರ್ತೀರಿ, ಬೇಕಾದ್ರೆ 1-2 ದಿನ ಅಧಿವೇಶನ ಮುಗಿದ ತಾವು ಇಲ್ಲೇ ಇದ್ರೆ ನಮ್ಮ ಕ್ಷೇತ್ರಗೆಲ್ಲ ಬರೋಕೆ ಯಾಕಂದ್ರೆ ಹೇಳೋದು ಕಷ್ಟ ಆಗಿಬಿಟ್ಟಿದೆ ಜನಕ್ಕೆ, ಅಂದ್ರೆ ರಿಪ್ಲೈ ಮಾಡೋದು. ಅದಕ್ಕೆ ಮುಗಿದ ನಂತರ ತಾವು ದಯಮಾಡಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಕುಂತು ಅಧಿಕಾರಿಗಳು ಮೀಟಿಂಗ್ ಮಾಡಿ ಫಸ್ಟಿಗೆ ನಾರ್ತ್ ಕರ್ನಾಟಕ ಪ್ರಾರಂಭ ಮಾಡಿ ನಿರಂತರ ಜೊತೆ ಹೆಂಗಾರು ಮಾಡ್ತಾವೆ ಇಂಪ್ಲಿಮೆಂಟೆಡ್ ಆಗಿದ್ರೆ ಬಡ ಮಕ್ಕಳಿಗೆ ಎಜುಕೇಷನ್ಗೆ ಅನುಕೂಲ ಆಗ್ತದೆ ಮಾಡ್ಬೇಕಂತ ನನ್ನ ವಿನಂತಿ ರೀ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.